ರೈತ ಮಿತ್ರರೇ ನಮಸ್ಕಾರ. ನಾನು ಕೃಷಿಕ ದರ್ಶನ್, ಕೃಷಿಕ ಕಿರಣ್. ನೋಡಿ ರೈತ ಮಿತ್ರರೇ, ನಾವು ರೀಸೆಂಟಲ್ಲಿ ವೆಂಕಟೇಶ್ವರ ತೋಟಕ್ಕೆ ಹೋಗಿದ್ವಿ. AC9Z ಬಗ್ಗೆ ಎಲ್ಲ ನೋಡ್ಕೊಂಬಂದು ನಮ್ಮ ತೋಟದಲ್ಲಿ ಇವತ್ತು ಅಳವಡಿಸಿದ್ವಿ. ಅದ್ರ ಬಗ್ಗೆ ನಮ್ಮ ಬ್ರದರ್ ಕಿರಣ್ ಕುಮಾರ್ ಅವರು ತಿಳಿಸ್ಕೊಡ್ತಾರೆ. ನೋಡಿ, ಎಲ್ಲರೂ ಜಾಸ್ತಿ ಕಲ್ತಿದೆ AC9Z ಬಗ್ಗೆ. ತೋಟಕ್ಕೆ ನಾವು ಮಾಡಬೇಕು, ಅದರಲ್ಲೂ ನಾವು ವೀಳ್ಯದೆಲೆಗೆ ಮಾಡಬೇಕು. ಐಡಿಯಾ ಇದ್ದರೆ ತಿಳಿಸ್ಕೊಡ್ರಿ, ಐಡಿಯಾ ಇದ್ದರೆ ತಿಳಿಸ್ಕೊಡ್ರಿ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ನಾವು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಹೊಸ ರೀತಿದು ಈ ರೀತಿ ಮಾಡಿದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಸ್ತಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ, ನೀವು ಸಪೋರ್ಟ್ ಮಾಡಿ. ಇದ್ರ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ನಿಮಗೆ. ಮುಂದೇನೂ ನಾವು ಇದ್ರ ಬಗ್ಗೆ ಇನ್ನೊಂದು ಆವಿಷ್ಕಾರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪ್ರಯತ್ನ ಮಾಡ್ತಾಯಿದ್ದೀವಿ, ತಿಳಿಸ್ಕೊಡ್ತೀವಿ ನಿಮಗೆ. ಕಾಸ್ಟ್ ಕಡಿಮೆ ಮಾಡೋಕ್ಕೋಸ್ಕರ ಇನ್ನೊಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ, ಸಂಪೂರ್ಣವಾದ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ರೈತ ಮಿತ್ರರೇ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ರೈತ ಮಿತ್ರರೇ, ಇನ್ನೊಂದು ವಿಚಾರ, ಯಾರು ನಮ್ಮ ತೋಟಕ್ಕೆ ವಿಸಿಟ್ ಮಾಡುವಂಥವ್ರು ಭಾನುವಾರ ಮಾತ್ರ ಬನ್ನಿ, ಕಾಲ್ ಮಾಡ್ಕೊಂಡು ಬನ್ನಿ. ಅದ್ರದ್ದು ಅಪ್ಡೇಟ್ ಎಲ್ಲ ನಾನು ಬಂದ್ಬಿಟ್ಟು ಫಾರ್ಮರ್ ಫ್ರೆಂಡ್ ತುಮಕೂರು ಯೂಟ್ಯೂಬ್ ಚಾನಲ್ನ ಪ್ರೊಫೈಲ್ನಲ್ಲಿ ಅಬೌಟ್ ಅಂತ ಐತೆ, ಅದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ನಮ್ಮ ನಂಬರೆಲ್ಲ ಅದರಲ್ಲೇ ಇರುತ್ತೆ. ಫೋನ್ ಮಾತ್ರ ಯಾವಾಗ ಬೇಕಾದ್ರೂ ಮಾಡಿ. ತೋಟ ವಿಸಿಟ್ ಮಾಡುವಂಥವ್ರು ಮಾತ್ರ ಭಾನುವಾರನೇ ಬನ್ನಿ, ಕಾಲ್ ಮಾಡ್ಕೊಂಡು ಬನ್ನಿ. ಯಾಕೆ ಅಂದರೆ ನಮ್ಮ ಸೈಡ್ ಬಂದ್ಬಿಟ್ಟು ಶಿಫ್ಟ್ ಇರುತ್ತೆ, ಶಿಫ್ಟ್ ವೈಸ್ ಕರೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಬಂದಾಗ ಕರೆಂಟ್ ಇರಬೇಕು ನಿಮಗೆ ತೋರ್ಸೋಕ್ಕೋಸ್ಕರ. ಅದಕ್ಕೆ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ ಕೇಳೋಣ. ರೈತ ಮಿತ್ರರೇ ನಮಸ್ಕಾರ, ನಾನು ನಿಮ್ಮ ಕೃಷಿಕ ಕಿರಣ್ ಮಾತಾಡ್ತಾ ಇರೋದು. ನಾವು AC9Z ಬಗ್ಗೆ AC9Z ಮಾಡ್ತೀವಿ ಅಂತ ಹೇಳಿದ್ವಲ್ಲ, ವೀಳ್ಯದೆಲೆ ಅಂಬಿಗೆ. ಇವತ್ತು ಮಾಡಿದ್ದೀವಿ, ಅದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಸ್ಟಾರ್ಟಿಂಗು ಅದಕ್ಕೆ ಫಿಲ್ಟ್ರ್ ಬೇಕು, ಅಲ್ಲಿಂದನೂ ನಾನು ತಿಳಿಸ್ಕೊಡ್ತೀನಿ. ಇದು ನಮ್ಮ ಬೋರು. ಇದು ಬೋರ್ ಆನ್ ಆಗ್ತಿದ್ದಂಗೆ ನಾವು ಒಂದು ಫಿಲ್ಟ್ರ್ ಹಾಕಿದ್ದೀವಿ. ಇಲ್ಲಿ ಫಿಲ್ಟ್ರ್ ಆಗುತ್ತೆ. ಇದ್ರ ಬಗ್ಗೆನೂ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ. ಇಲ್ಲಿ ಪ್ರೆಷರ್ ಮೀಟ್ರ್ ಇಕ್ಕೊಬೇಕು, ನಾವಿನ್ನೂ ಹಾಕಿಲ್ಲ. ಇಲ್ಲೊಂದು ಪ್ರೆಷರ್ ಮೀಟ್ರ್ ಹಾಕಬೇಕು, ಮುಂದೆ ಅಳವಡಿಸ್ಕೊತೀವಿ. ಇಲ್ಲಿ ಫಿಲ್ಟ್ರ್ ಆಗುತ್ತೆ ನೀರು, ಇಲ್ಲಿ ಫಿಲ್ಟ್ರ್ ಆಗುತ್ತೆ. ಫಿಲ್ಟ್ರ್ ಆದಮೇಲೆ ಇದೇ ಪೈಪ್ಲೈನು. ನೋಡಿ, ಫಿಲ್ಟ್ರ್ ಯಾವತ್ತು ನೀವು MS ಪೈಪ್ಗೆ ಇಕ್ಕೊಳ್ರಿ, ಏನೇ ಪ್ರಾಬ್ಲಮ್ ಬಂದರೂ ಸಿಕ್ಕೊಳಲ್ಲ. ಫಿನಲಿಗೆ ಸಿಕ್ಕೊಂಬೇಡ್ರಿ, ದೂರ ತಗೊಂಡೋಗಿ ಆದಷ್ಟು ಇಲ್ಲೇ ಇಕ್ಕೊಳ್ರಿ. ನೋಡಿ, ಇಲ್ಲಿಂದ ತಗೊಂಬಂದು ನಾವು ಪೈಪ್ಲೈನ್ ಮಾಡಿದ್ದೀವಿ. ನೋಡಿ, ನಾವಿಲ್ಲಿ ವೆಂಚೂರಿ ಇಲ್ಲೇ ಅಳವಡಿಸ್ಕೊಂಡಿದ್ದೀವಿ. ವೆಂಚೂರಿ ಇಲ್ಲೇ ಅಳವಡಿಸಿದ್ದೀವಿ, ನೋಡ್ಬೋದು ನೀವು. ಇಲ್ಲೇ ಜೀವಾಮೃತ ಮಾಡ್ತೀವಿ, ಎಲ್ಲ ತೋಟಕ್ಕೂ ನಾವು ಇಲ್ಲೇ ಕೊಡ್ಬೋದು. ಈ ರೀತಿ ಮಾಡ್ಕೊಳ್ರಿ. ಇಲ್ಲಿ ವೆಂಚೂರಿಯಿಂದ ಬಂದಿದ್ದ ನೀರು ನೋಡಿ ಇಲ್ಲಿ ಬರುತ್ತೆ. ಮೀನು ಇಲ್ಲಿ ಟೀ ಒಳಗೆ ಬರುತ್ತೆ. ಇದು ಈ ಕಡೆ ಆನ್ ಮಾಡಿದರೆ ವೀಳ್ಯದೆಲೆ ಅಂಬಿ ಬರುತ್ತೆ. ಈ ಕಡೆ ಇನ್ನೂ ನಾವು ಪೈಪ್ಲೈನ್ ಮಾಡಿಲ್ಲ, ಬೇರೆ ತೋಟಕ್ಕೆ ಇಲ್ಲಿ ಹೊಸ ಪೈಪ್ಲೈನ್ ಮಾಡ್ತಾಯಿದ್ದೀವಿ. ಗ್ಲಾಸ್ ಹೋಗುತ್ತೆ. ಇದು ಬಂದು ಕುಡಿಯೋ ನೀರಿಗೋಸ್ಕರ ಜೀವಾಮೃತ ಕೊಡ್ತೀವಲ್ಲ, ಮಿಕ್ಸ್ ಆಗಬಾರ್ದು ಅಂತ ರಿಟರ್ನ್ ವಾಲ್ ಹಾಕಿ ಇದ್ರ ಕೆಳಗಡೆ ತಗೊಂಡಿದ್ದೀವಿ ನಾವು. ಬೋರಿಂದ ಫಿಲ್ಟ್ರ್ ಆಗಿ ಜಸ್ಟ್ ನೀರು ಇಲ್ಲೇ ಬರೋದು. ಇಲ್ಲಿಂದ ನಾವು ಎಲ್ಲಿ ಬೇಕಾದ್ರೂ ತೋಟಕ್ಕೆ ಬೇಕಾದ್ರೂ ಬಿಟ್ಕೊಳ್ಬೋದು. ಮನೆಗೂ ನೋಡಿ ಈ ರೀತಿಯೇ ಮಾಡ್ಕೊಳ್ರಿ ನೀವು, ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ವಾಲ್ ಆನ್ ಮಾಡಿದ್ದೀವಿ. ಇಲ್ಲಿಂದ ಬಂದಿದ್ದು ನೀರು ಇಲ್ಲಿ ಒಳಗಡೆ ಎಲ್ಲ ಪೈಪ್ಲೈನ್ ತೋರಿಸ್ಕೊಡ್ತೀನಿ ನಾನು. ನೋಡಿ, ಇಲ್ಲಿ ಪೈಪ್ಲೈನ್ ಬರುತ್ತೆ, 2 ಇಂಚ್ ಪೈಪ್ಲೈನು. ಮೇನ್ ಪೈಪ್ ನಾವು ಹಾಕಿರೋದು ನೋಡಿ. ಇಲ್ಲಿ ಈ ರೀತಿ ನಾವು ಹಾಕೊಂಡಿದ್ದೀವಿ. ಇವೆರಡು ಆನ್ ಮಾಡಿದರೆ ಅಂಬಿಗೆ ಹೋಗುತ್ತೆ. ಇದು ವಾಲ್ಗಳು ಇಕ್ಕಿರೋದು, ಸಬ್ ವಾಲ್ಗಳು, ಸಣ್ಣ ವಾಲ್. ಇದು ಮನೆಗೆ ನೀರು ಬಿಟ್ಕೊಳಕ್ಕೋಸ್ಕರ ಮಾಡಿರೋದು. ಅಲ್ಲಿ ಸಪ್ರೇಟ್ ಅಲ್ಲಿಂದ ತಗೊಂಡಿದ್ವಲ್ಲ, ಅದು ಇಲ್ಲಿ ಹಾಕೊಂಡಿದ್ದೀವಿ. ನಮ್ದು ಈ ಕಡೆ ಇಲ್ಲಿ ಮನೆ ಇರೋದು, ನಾವೀಗ ಹೊಸ ಇರೋ ಮನೆ. ಅಲ್ಲಿ ಹೊಸ ಮನೆ ಕಟ್ತಾಯಿದ್ದೀವಿ, ಅದಕ್ಕೆ ಅಲ್ಲಿ ಬೇರೆ ಇನ್ನೊಂದು ವಾಲ್ ಇಕ್ಕಿದ್ದೀವಿ. ಅದೊಂದು ತೋರಿಸ್ತೀನಿ. ನೋಡಿ, ಇದೇ ರೀತಿ ನೋಡಿ, ಇಲ್ಲಿವರೆಗೂ ಬಂದಿದೆ 2 ಇಂಚ್ ಪೈಪು. ಅಂದರೆ ನಾವು ಈ ಒಂಬಿಗೆ 2 ವಾಲ್ ಇಟ್ಟಿರೋದು. 2 ಅಂದರೆ 2 ಸ್ಟ್ಯಾಂಡು, 4 ಗೇಟ್ ವಾಲ್ ಇಕ್ಕಿರೋದು. ಇದು ಬಾಲ್ವಾಲು 1.25 ಇಂಚಿಂದು. ನೋಡಿ, ನಾವೆಲ್ಲ ಜೈನೇ ಹಾಕಿರೋದು. ನಾನು ತೋರಿಸಿನಲ್ಲ, ಇದೇ ಮೆಟೀರಿಯಲ್ ನಾವು ಯೂಸ್ ಮಾಡಿರೋದು. ನೋಡಿ, ಇಲ್ಲಿ 1.25 ಇಂಚಿಂದ ಒಂದು ನಮಗೆ ಅರ್ಧ ಅಂತ ನಾನು ತಿಳಿಸ್ಕೊಡ್ತೀನಿ. 1.25 ಇಂಚಿಂದ ಒಂದು ಪೈಪಲ್ಲಿ ಬಂದಿದ್ದು. ಇಲ್ಲಿ 1/2 ಇಂಚ್ ತಗೊಂಡಿದ್ದೀವಿ. ಈ ಕಡೆ ಒಂದು 1/2 ಇಂಚು. ನೀವು ಹೇಳ್ಬೋದು, ಇಲ್ಲಿ 2 ಗಿಡ ಇದೆ, ಇಲ್ಲಿ 4 ಗಿಡ ಇದೆ, ಏನಕ್ಕೆ ನೀವು ಇಲ್ಲಿ ಸೆಂಟ್ರಿಗೆ ಹಾಕೊಂಬೋದಲ್ಲ ಅಂತೇಳಿ. ನಾವಿಲ್ಲಿ ವೀಳ್ಯದೆಲೆ ಅಂಬನ್ನ ನಾವಿಲ್ಲಿ ಹಾಕಿರೋದು. ಅದರಿಂದ ನಾವು ಬಳ್ಳಿ ತಗೊಂಡು ಮುಚ್ಚಿರೋದು. ಅಲ್ಲಿ ತೋರಿಸ್ತೀನಿ ನಾವು ಗಿಡ ಯಾವ ರೀತಿ ಹಾಕಿದ್ದೀವಿ ಅಂತೇಳಿ. ಅದರಿಂದ ನಾವು ಇಲ್ಲಿ ಪೈಪ್ಲೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ಆ ಸೈಡ್ ಮಾಡಬೇಕು, ಇಲ್ಲಿ ಈ ಸೈಡ್ ಮಾಡಬೇಕು, ಒಂದು ಗಿಡ ಬಿಟ್ಟು. ಅದಕ್ಕೆ ನಮ್ಗೆ ಇಲ್ಲೇ ಅನುಕೂಲ, ಇಲ್ಲಿ ಬೋರಿಗೆ ಹತ್ರ ಆಗುತ್ತೆ ಎಲ್ಲ ಅಂತೇಳಿ ನಾವು ಬೋರು ಸ್ಟ್ರೈಟ್ ಸಿಗುತ್ತೆ ಅಂತೇಳಿ ಇಲ್ಲೇ ಹಾಕೊಂಡಿದ್ದೀವಿ. ನೋಡಿ, ಇಲ್ಲಿ ಈ ಕಡೆ ಪೈಪಲ್ಲಿ
ಇದಕ್ಕೆ 4 ಜೆಟ್ ಹಾಕಿರೋದು ನಾವು ಒಂದು ವಾಲಿಗೆ. ನೋಡಿ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚಿಂದ ಹೋಗಿದ್ದು ನೋಡಿ 1/2 ಇಂಚಿಂದ 16 mm ಕನೆಕ್ಟರ್ ಹಾಕಿದ್ದೀವಿ. ಈ ಥರ ಬೆಂಡಿರೋದು ಹಾಕೊಂಡಿದ್ದೀವಿ ನಾವು. ಏನಕ್ಕಪ್ಪ ಅಂದರೆ ಹಿಂಗೆ ಸ್ಟ್ರೈಟ್ ಇರೋದು ಹಾಕಿದ್ರೆ ಹಿಂಗೆ ಲ್ಯಾಟ್ರಲ್ ಹಿಂಗೆ ಸ್ಟ್ರೈಟ್ ಆಗುತ್ತೆ, ಲ್ಯಾಟ್ರಲ್ಲು ಸ್ಟ್ರೈಟ್ ಆಗುತ್ತೆ. ಸ್ಟ್ರೈಟ್ ಆದರೆ ಹಿಂಗೆ ಬಗ್ಗುತ್ತೆ. ಅದರಿಂದ ನಾವು ಹಿಂಗೆ ಬೆಂಡಿರೋದು ಹಾಕೊಂಡಿದ್ದೀವಿ. ಎಲ್ಬೋದು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಕ್ಸೆಸ್ ಬಿಟ್ಕೊಳ್ರಿ, ತೀರಾ ಟೈಟ್ ಮಾಡ್ಕೊಂಬಿಡ್ರಿ ಲ್ಯಾಟ್ರಲ್ಲು. ನೋಡಿ ಈ ರೀತಿ ಹೋಗಿ ಮಾರೋಕೆ ಹಿಂಗೆ ಟ್ಯಾಗ್ ಮಾಡ್ಕೊಂಡು ತಗೊಂಡೋಗಿ. ನಮ್ಮದು 30 ಅಡಿ 8ಗೆ ಜೆಟ್ ಫಿಟ್ ಮಾಡಿರೋದು. ನಮ್ಮದು ನಾರ್ಮಲ್ ಫೋನ್ ಆದ್ದರಿಂದ ನಾವು ಕರೆಕ್ಟಾಗಿ ಅಲ್ಲಿ ತೋರ್ಸೋಕ್ಕಾಗಲ್ಲ, ಮನೆ ಮೇಲೆ ಹತ್ತು ತೋರಿಸ್ತೀವಿ. ಅದು ಲ್ಯಾಟ್ರಲ್ ಪೈಪ್ ಬಂದು ISI ಇದು ಅರವಿಂದ್ ಅಂತೇಳಿ ISI ಬ್ರ್ಯಾಂಡು ನಾವು ಬಳಸಿರೋದು. ನೋಡಿ ಈ ರೀತಿ ಇದೇ ರೀತಿ ಕನೆಕ್ಟ್ರು ಹೆವಿದು ಹಾಕೊಬೇಕು ನೀವು, ಚೆನ್ನಾಗಿರೋದು. ಅದಕ್ಕೆ ನೀವು ಆಶೀರ್ವಾದ ಗಮ್ ಹಾಕ್ಬಿಟ್ಟು ಹಾಕೊಳ್ರಿ. CPVC ಆಶೀರ್ವಾದ ಗಮ್ ಬರುತ್ತೆ. ಇದು PVC ಹಾಕಿ ರೆಡಿ ಅಲ್ಲ, ಇದು ಗಮ್ ಹಾಕ್ತಲ್ಲಿ ಹಂಗೆ ಹಾಕ್ಬೇಡ್ರಿ, ಪ್ರೆಜರ್ ಕಿತ್ಕೊಳುತ್ತೆ. ಇದು ಆಶೀರ್ವಾದ ಗಮ್ ಹಾಕಿ ಫಿಟ್ ಮಾಡ್ಕೊಳ್ರಿ. ನೋಡಿ ಇಲ್ಲಿ ಬಂದರೆ ಇಲ್ಲಿ 1/2 ಇಂಚ್ ತಗೊಂಬಂದಿರೋದು. ಇಲ್ಲೂ ಅದೇ ರೀತಿ ಹಾಕೊಂಡಿದ್ದೀವಿ. ನೋಡಿ ಈ ರೀತಿ ಹಾಕೊಂಡಿದ್ದೀವಿ. ನೀವು ಒಂದು 1/2 ಇಂಚಲ್ಲಿ ಎರಡು ಹಿಂಗೆ 1/2 ಇಂಚ್ ತಂದಿದ್ದೀರ ಅಂದರೆ ಅದರಲ್ಲಿ 2 ಜೆಟ್ ಫಿಟ್ ಮಾಡ್ಬೋದು. ನಾನು ಪ್ರೆಜರ್ ಇರಲಿ ಅನ್ನೋ ಕಾರಣಕ್ಕೆ ಒಂದೊಂದು ಜೆಟ್ ಫಿಟ್ ಮಾಡಿದ್ದೀನಿ. ಇದು 16 mm ಲ್ಯಾಟ್ರಲ್ ನೀವು ಅಲ್ಲಿಂದ ತರ್ಬೋದಲ್ಲ ಅಂತ ನೀವು ಕೇಳ್ಬೋದು. ನಾವು ತಿರ್ಗಿ 16 mm ಲ್ಯಾಟ್ರಲ್ ಅಲ್ಲಿಂದ ತಗೊಂಡ್ರೆ ಇದೆಲ್ಲ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಅದು ಇಲ್ಲಿ ಬಡ್ಡೆ ಹಾಕೋಣಕ್ಕೆ ನಾವು ಇಲ್ಲಿ ವರ್ಷ ಮುಚ್ತಾ ಇರ್ತೀವಿ ಹಿಂಗೆ ಸುತ್ತಾನ. ಆವಾಗ ನಮಗೆ ಪೈಪ್ ಸಿಗುತ್ತೆ, ತೊಂದರೆ ಆಗುತ್ತೆ. ಇಲ್ಲಿ ಸೆಂಟ್ರಲ್ ಇರೋದ್ರಿಂದ ನಮಗೆ ಅಂಬು ಬಳ್ಳಿ ಕೆಳಗಿಳಿಸಿ ಮುಚ್ತೀವಲ್ಲ, ಅವಾಗ ಆ ಪ್ರೊಸೆಸ್ಗೂ ನಮಗೇನು ತೊಂದರೆ ಆಗೋಲ್ಲ. ಇದು ಲ್ಯಾಟ್ರಲ್ಲು ಫ್ಲೆಕ್ಸಿಬಲ್ ಇರೋದ್ರಿಂದ ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡ್ತೀವಿ. ಕಳೆ ಕೆಳಗಿದ್ದು ಪೈಪ್ ಮಾತ್ರ ಕಡಿಮೆ ಬರುತ್ತೆ. ಒಂದು ಸ್ವಲ್ಪ ಹಿಂಗೆ ಬೆಂಡ್ ಆಗೋದೇ ಇರಲಿ ಅನ್ನೋ ಉದ್ದೇಶಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ. ಅಕಸ್ಮಾತ್ ಅಲ್ಲಿ ಅಂಬು ಬೆಳೆಯುತ್ತಲ್ಲ, ಅವು ಬೇಕಾದ್ರೂ ಮ್ಯಾಲೆ ಕಟ್ಕೊಬೋದು. ನಮಗೆ ಹೈಯೆಸ್ಟ್ ಅಲ್ಲಿ ಬೆಳೆದಿದೆ. ನಮ್ದು ಏನೇ ಇರೋದು ಎಷ್ಟು ಅಂತ 30 ಅಡಿ ಇದೆ, ಅಲ್ಲಿವರೆಗೂ ಕಟ್ಟಿದ್ದೀವಿ. ಒಟ್ಟಾಗಿ 1/2 ಇಂಚಲ್ಲಿ ನೀವು 2 ಜೆಟ್ ಯೂಸ್ ಮಾಡ್ಬೋದು ಮ್ಯಾಕ್ಸಿಮಮ್ ತೋಟಕ್ಕೆ ಯೂಸ್ ಮಾಡೋರಾದರೆ. ನಾನು ಇರಲಿ ಅಂತ ಒಂದೇ ಹಾಕೊಂಡಿದ್ದೀನಿ. ನಮ್ಮದ್ರ ಮೇಲೆ ಇಲ್ಲಿ ನೆಲನೂ ಕಡಿಮೆ ಇದೆ. ಬನ್ನಿ ಹಂಗೇನೆ ನೋಡಿ ಅದೇ ರೀತಿ ಬಂದು ಇಲ್ಲೂ ಅದೇ ರೀತಿ ಹಾಕಿದ್ದೀವಿ. ಈ ಕಡೆ ಸೈಡ್ ಒಂದು, ಈ ಸೈಡ್ ಒಂದು, ಒಟ್ಟು 4 ಜೆಟ್ ಹಾಕಿದ್ದೀವಿ. ಇದು ಒಂದು ವಾಲ್ಗೆ. ಆಮೇಲೆ ನಿಮ್ಗೆ ಏನಕ್ಕೂ ಉಪಯೋಗ ಇದರಲ್ಲಿ ಒಂದು ಅಂದರೆ, ಇದು 1/2 ಇಂಚ್ ಪೈಪ್ ತಗೊಂಡಿದ್ದೀವಲ್ಲ, ನಾವಿಲ್ಲಿ ಒಂದು 1/2 ಇಂಚ್ಗೆ ಒಂದು ಟೀ ಹಾಕ್ಬಿಟ್ಟು ಪ್ಲೈನ್ ಕ್ಯಾಪ್ ಹಾಕಿದ್ದೀವಿ. ಅಕಸ್ಮಾತ್ ಬೇಕು ಅಂದಾಗ ನಾವು ಒಂದು ಸ್ವಲ್ಪ ಮಣ್ಣು ಬಿಡಿಸ್ಬಿಟ್ಟು ನಾವು ಮೇಲೆ ಹಾಕಿ ಮುರಿದೋಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಹಾಕಿಲ್ಲ. 1/2 ಇಂಚು ಪ್ಲೈನ್ ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿದ್ದೀವಿ ಅಲ್ಲೇ. ಒಂದು ಸ್ವಲ್ಪ ಮಣ್ಣು ಬಿಡಿಸಿ ಸಿಗುತ್ತೆ ನಮ್ಗೆ. ಇದೇನೋ ಜೆಟ್ಟು ಏನಾದರೂ ಕಟ್ಕೊಂಡು ಏನೋ ತೊಂದರೆ ಆಯಿತು, ಅದು ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಸಂದರ್ಭದಲ್ಲಿ ಇಲ್ಲೇ ಸ್ಪ್ರಿಂಕ್ಲರು ಹಾಕೊಬೋದು ನೀವು. ನಮಗೀಗ ಅಡಿಷ್ನಲ್ಲಾಗಿ ಏನು ಬೇಕಾಗಿಲ್ಲ, ನಾವು ಅದಕ್ಕೋಸ್ಕರ ನಾವು ಹಾಕಿಲ್ಲ. ಇಲ್ಲೇ ಸಿಗ್ಬೋದು. ನೋಡಿ ಮಣ್ಣಲ್ಲಿ ಇಷ್ಟು ತಳಕಿದೆ ಈ ರೀತಿ. ಇದನ್ನು ಪ್ಲೇನ್ ಕ್ಯಾಪ್ ಕಟ್ ಮಾಡಿಬಿಟ್ಟು ಕಲರ್ ಹಾಕ್ಬಿಟ್ಟು ಹಂಗೆ ಕನೆಕ್ಟ್ ಮಾಡ್ಕೊಂಡು ನಾವು ಹಾಕೊಬೋದು. ನಾವು ಮುಂದಾಲೋಚನೆ ಮಾಡಿ ನಮಗೆ ಇರಲಿನ ಉದ್ದೇಶಕ್ಕೋಸ್ಕರ ಮಾಡಿದ್ದೀವಿ. 4 ಗಿಡ ಸೆಂಟ್ರಲ್ಲಿ ಒಂದು 1/2 ಇಂಚ್ ಬಿಟ್ಟಿದ್ದೀವಿ. ಇದೇ ರೀತಿ ಪ್ರತಿಯೊಂದರಲ್ಲೂ 5 ಸಿಗುತ್ತೆ. ಆ ಥರ 5ರಲ್ಲೂ ಬಿಟ್ಟಿದ್ದೀವಿ. ನಮ್ಗೆ 2ರಲ್ಲಿ ಇವಾಗ ಜೆಟ್ ಹಾಕೊಂಡಿದ್ದೀವಿ. ನೋಡಿ ಜೆಟ್ಟಿಂದ ಆ ಜೆಟ್ಟಿಗೆ ಇರೋದು ನಮಗೆ 18 ಅಡಿ ದೂರ ಹಿಂಗಿಂಗಿದೆ. ಹಿಂಗಿಂಗೆ ನಮಗೆ 27 ಅಡಿ ಇದೆ ಇಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಅಲ್ಲಿಗೆ ನೀವು ನೋಡ್ಬೋದು. ಈ ಮರ ಕಟ್ಟಿದ್ದೀವಿ ನಾವು. ಈ ಮರ ಇಲ್ಲ, ಈ ಮರಕ್ಕೆ 9 ಅಡಿ ಬರುತ್ತೆ. 9 ಅಡಿ. ಇಲ್ಲಿಂದ 9 ಅಡಿ, 18 ಅಡಿ, ಇಲ್ಲಿಂದ 9 ಅಡಿ, ಅಂದರೆ 27 ಅಡಿ ಕೆಲಸ ಮಾಡುತ್ತೆ. ನಮ್ಮ ಜೆಟ್ಟಿನ ಜಾಸ್ತಿ ಕೆಲಸ ಮಾಡುತ್ತೆ. ನಾವು 4 ಹಾಕಿ ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಇದೇ ಕಮ್ಮಿ ಇರೋದ್ರಿಂದ ನಮಗೆ RL ಏನಿರೋದ್ರಿಂದ ಹೊರಗಡೆ ಹೋಗುತ್ತೆ ನೀರು ಅನ್ನೋ ಉದ್ದೇಶಕ್ಕೆ, ಆಮೇಲೆ ನೀರು ಚೆನ್ನಾಗಿ ನೆನೆಯಲಿ ಅನ್ನೋ ಉದ್ದೇಶಕ್ಕೆ, ಬೇಗ ಆಯಿಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ಹಾಕಿದ್ದೀವಿ. ನೀವು ಇವೇ ಅಳತೆ ಕಟ್ಕೊಬೋದು. ನಮ್ಗೆ ಇಲ್ಲಿ ನೀರು ಬಸ್ತಾ ಹೋಗೋಕೆ ಕಲೆ ಬೇರೆ ಬರುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಪೈಪ್ಲೈನ್ ಮಾಡೋಕ್ಕಲ್ಲ. ನಮಗೆ ಮಾಡಿರೋ ಪೈಪ್ಲೈನ್ ಇಲ್ಲೇ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾವು ಹತ್ತತ್ರ ಇದ್ರಿರಲಿ ಅನ್ನೋ ಉದ್ದೇಶಕ್ಕೆ 18 ಅಡಿಗೆ ಹಿಂಗೆ 18 ಅಡಿ ಹಾಕಿದ್ದೀವಿ. ಇದರಿಂದ ಹಿಂಗೆ 27 ಅಡಿ ಹಾಕಿದ್ದೀವಿ. ನಾವು ಅದೇ ರೀತಿ ಮಾಡ್ಕೊಂಡ್ರು. ನೋಡಿ ಇಲ್ಲಿ ಬಂದರೆ ಇಲ್ಲಿ 2 ಜೆಟ್ ಹಾಕಿದ್ದೀವಿ ತಿರ್ಗಾ ಈ ವಾಲಿಗೂ. ಈಗ ನೋಡ್ಬೋದು ನೀವು, ಇದು ಲಾಸ್ಟ್ ಎಂಡು. ಅಲ್ಲಿಂದ 2
ಹಾಫ್ ಇಂಚು ನಮಗೆ 2 ಜಟ್ಟಿಗೆ 4 ಜಟ್ಟಿಗೆ ತಗೊಂಡಿದ್ದೀವಿ. ಇಲ್ಲಿ ಬಂದು 1 ಇಂಚು ಮೇಲೆ ಪೈಪ್ ಎತ್ಕೊಂಡು ಇಲ್ಲಿ ಕ್ಯಾಪ್ ಇಟ್ಟಿದ್ದೀವಿ. ಸಿಲ್ಟ್ ಬಂದು ಉದ್ದೇಶಕ್ಕೆ ಸಿಲ್ಟು ಜಾಸ್ತಿ ಆಗಿ ಅಕಸ್ಮಾತ್ ಯಾರಾದ್ರು ಪೈಪ್ ಪ್ರಾಬ್ಲಮ್ ಆಗಿ ಮಣ್ಣೆಲ್ಲ ಕಟ್ಟಬೇಕು, ಪೈಪು ಚೇಂಜ್ ಮಾಡ್ಬೇಕಾದ್ರೆ ಮಣ್ಣು ಬರುತ್ತಲ್ವ, ಅವಾಗ ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರ ನಾವಿಲ್ಲಿ ಕ್ಯಾಪ್ ಇಟ್ಟಿದ್ದೀವಿ. ಇದು 1 ವರ್ಷಕ್ಕೂ ಫಿಲ್ಟ್ರಿಗೆ ಇರೋದ್ರಿಂದ ಅಷ್ಟಾಗಿ ಡಸ್ಟ್ ಏನು ಬರೋಲ್ಲ. ಆದರೂ ಬಂದಂಥ ಸಂದರ್ಭದಲ್ಲಿ ನೀವು ಬಿಚ್ಬಿಟ್ಟು ಕ್ಲೀನ್ ಮಾಡ್ಕೊಬೋದು. ಮಾಮೂಲಿ ಡ್ರಿಪ್ಪು ಮಾಡೋರಿಗೆಲ್ಲ ಗೊತ್ತಿರುತ್ತೆ ಡ್ರಿಪ್ ಫ್ರೆಜರ್ ಕೊಟ್ಟು ಕ್ಲೀನ್ ಮಾಡ್ಕೊಬೇಕು. ಈಗ ಆಲ್ಮೋಸ್ಟ್ ಅದು ತೋಟದಲ್ಲಿ ಡ್ರಿಪ್ ಇರಿಗೇಷನ್ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ರಿ. ಇದನ್ನು ಬಿಚ್ಚಿ ಕ್ಲೀನ್ ಮಾಡ್ಕೊಬೋದು ನೀವು. ಆಮೇಲೆ ಈ ಕ್ಯಾಪು ಹಿಡ್ದಲ್ಲೇ ಮರಿಬೇಡ್ರಿ, ಈ ಕ್ಯಾಪು ಬೇಕು, ಇಟ್ಕೊಂಡಿರಿ ನೋಡಿ. ಇದೇ ರೀತಿ ನಾವು 4 ಜಟ್ಟಿಗೆ ಒಂದು ವಾಲ್ ಹಾಕಿರೋದು. ಏನಪ್ಪ ಉದ್ದೇಶ ಅಂದರೆ ಇವಾಗೇನೋ ನೀರು 1 ವಾಲಿಂದ ಬಂದು 4 ಜಟ್ಟಿಗೆ ಸಪ್ಲೈ ಆಗುತ್ತೆ. ನೀವು ಹೇಳ್ಬೋದು ಒಂದು 10 ಹಾಕ್ಬೋದಲ್ವಾ, 5 ಹಾಕ್ಬೋದಲ್ವಾ, ಸದ್ಯಕ್ಕೆ ನೀರು ಪ್ರೆಷರ್ ಬರ್ತಾ ಇರುತ್ತೆ, ಹಾಕ್ಬೋದು. ಆಮೇಲೆ ನೀರು ಪ್ರಾಬ್ಲಮ್ ಆದಾಗ ನೀರು ತಿರ್ಗಿ ಅಡಿಷನಲ್ ಆಗಿ ಇಲ್ಲೆಲ್ಲ ವಾಲಿ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಅದೆಲ್ಲ ಬೇಡ ಉದ್ದೇಶಕ್ಕೋಸ್ಕರ ನಾನು ಅಲ್ಲೇ ವಾಲಿ ಇಕ್ಕಿದ್ದೀನಿ. ಈಗ 1 ಇಂಚ್ ಆಯ್ತು ನೀರು, ನೀವು ಬೋರಲ್ಲಿ ನೀರು ಕಡಿಮೆ ಆಯಿತು. ಆ ಉದ್ದೇಶದಲ್ಲಿ ಒಂದೇ ವಾಲಿಗಾಗಲೇ ನಾವು ನೀರು ಬಿಡ್ಬೋದು, ಏನೂ ತೊಂದರೆ ಆಗೋಲ್ಲ. ನಾವು ಅರ್ಧ ಇಂಚ್ ಆದರೂ ಬಿಡ್ತೀವಿ. ಆ ರೀತಿ 4 ವಾಲಿಗೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ನೀರು ಬರೋ ತನಕನೂ ನಾವು ಆಪ್ರೇಟರ್ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. ನೋಡಿ ಅಲ್ಲಿವರೆಗೂ ನಮಗೆ 2 ಇಂಚ್ ಮೇನ್ ಪೈಪ್ ಇದೆ ನೋಡಿ. ಆ ವಾಲು ಅಷ್ಟೇ ನೋಡಿ, ಆ ವಾಲು ಅಷ್ಟೇ ಅಲ್ಲಿಂದ ಬಂದಿದ್ದು ಇಲ್ಲಿಗೆ ಎಂಡೆ ಆಗುತ್ತೆ, ನೀವು ನೋಡ್ಬೋದು. ನಾವು ಇದೇ ರೀತಿ ಇಲ್ಲೂ ವಾಲ್ ಇಟ್ಕೊಂಡಿದ್ದೀವಿ ನೋಡಿ. ಆ ವಾಲು ಈ ವಾಲು ಡಿಫ್ರೆನ್ಸು, ಒಂದು ವಾಲ್ ಬಿಟ್ಟು ಹಾಕೊಂಡಿದ್ದೀವಿ. ಇಲ್ಲಿ 1 ಇಂಚ್ ಪೈಪ್ ಇಲ್ಲ ನಮಗೆ, ಅತ್ಲಿಂದ ಆ ವಾಲಿಂದ ಬರುತ್ತೆ, ಇದಕ್ಕೆ ಈ ವಾಲಿಂದನೇ ಬರುತ್ತೆ. ನೀವು ಆದಷ್ಟು ತೋಟದಲ್ಲಿ ಈ ರೀತಿ ಸ್ಟ್ಯಾಂಡ್ ಮಾಡ್ಕೊಳ್ರಿ. ಒಂದು ತುಂಡ ಬರುತ್ತಲ್ಲ ನಿಮಗೆ, ಒಂದೊಂದು ಮಡಿ ಎಲ್ಲ ಮಾಡಿರ್ತಾರೆ ನೀರು ನಿಂತ್ಕೊಳ್ಳೋ ಉದ್ದೇಶಕ್ಕೋಸ್ಕರ. ಆಯಾ ತುಂಡಕ್ಕೋಸ್ಕರ ಆಯಾ ಪಟಕ್ಕೆ ಬಿಡ್ತೀವಲ್ಲ ನೀರು, ಒಂದು ಏರಿಯಾ ಒಂದು ತುಂಡ ಅಂತ ಮಾಡ್ಕೊಂಡಿರ್ತಾರಲ್ಲ ನೀವು, ಆ ಇದು ಬಿಡ್ಬೇಕಾದ್ರೆ ಒಂದು 2 ಇಂಚಿಗೆ ಈ ಥರ ವಾಲ್ಗಳು ಇಕ್ಕೊಳ್ರಿ. ನಿಮ್ಗೆ ಏನಪ್ಪ ಇದ್ರ ಉಪಯೋಗ ಅಂದರೆ, ನೀವು ಒಂದು ತುಂಡದಲ್ಲಿ ಒಂದು ಪೈಪ್ ಹೊಡೆದೋಯ್ತು, ಆ ರೀತಿ ಆದಾಗ ನೀವು ಒಂದು ಆಫ್ ಮಾಡಿಬಿಟ್ಟು ಒಂದು ಬಿಟ್ಕೊಂಬೋದು ಹೋಗ್ಬೋದು. ನಮ್ಗೆ ಇಲ್ಲಿ ಇಡೀ ತೋಟಕ್ಕೆಲ್ಲ ಹೋಗಿ ನಾವು ವಾಲ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರೋದ್ರಿಂದ ಇಲ್ಲಿ ಆನ್ ಮಾಡಿದ್ರೆ ಈ ತುಂಡಕ್ಕೆ ಮಾತ್ರ ಹೋಗುತ್ತೆ, ವಿಳೆದೆಲೆ ಅಂಬಿಗೆ ಮಾತ್ರ ಹೋಗುತ್ತೆ. ನಾವು ಇಲ್ಲಿ ಆಫ್ ಮಾಡಿ ಇಲ್ಲಿ ಆನ್ ಮಾಡಿದರೆ ಮುಂದೆ ಹೋಗುತ್ತೆ. ಯಾವ ಕಂಪ್ನಿದು ಬಳಸಿರೋದು ನೀವು ವಾಲು? ವಾಲೆಲ್ಲ ಜೈನ್ ಕಂಪ್ನಿದೆ ನಾವು ಬಳಸಿರೋದು. ಜೈನ್ ಯಾಕೆ ಬಳಸಿದ್ದೀರಾ? ಜೈನು ಒಳ್ಳೆ ಕ್ವಾಲಿಟಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ಬಳಸಿದ್ದೀವಿ ನೋಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇದೇ ರೀತಿ ಮೇನ್ ಲೈನ್ ಇರುತ್ತೆ, ಇಲ್ಲಿ ಒಂದು ತೋಟ ಇರುತ್ತೆ, ಇದೇ ರೀತಿ ಮೇನ್ ಲೈನ್ ಇದೆ, ಈ ತೋಟದಿಂದನೂ ಇಲ್ಲಿ ಆಫ್ ಮಾಡ್ತಿದ್ದಂಗೆ ಇನ್ನೊಂದು ತೋಟಕ್ಕೆ ಹೋಗಂಗೆ ಇದೇ ರೀತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಮಾಡ್ಕೊಂಬೇಡ್ರಿ. ತೋಟದ ಹೊರಗಡೆ ಅಥವಾ ಮಧ್ಯದಲ್ಲಿ ಒಂದು ಮೇನ್ ಪೈಪ್ ಇರಲಿ, ಅದರಿಂದ ಆ ರೀತಿ ವಾಲ್ ಇಕ್ಕೊಂಡು ಸಬ್ಲೈನ್ ಮಾಡ್ಕೊಳ್ರಿ 2 ಇಂಚಿಂದು. ಈಗ 2-3 ಬೋರ್ ಇರೋರು 2.5 3 ಇಂಚು ಪೈಪ್ ಹಾಕಂತಾರಲ್ಲ, ಅದರಿಂದ 2 ಇಂಚ್ ತಗೊಂಡು ಈ ರೀತಿ ವಾಲ್ಗಳು ಮಾಡ್ಕೊಳ್ರಿ. ನಿಮ್ಗೆ ಆದಷ್ಟು ಈಸಿ ಆಗುತ್ತೆ. ನಾವು ಮುಂಚೆ ಎಲ್ಲ ಮಾಡಿದ್ದು ಹೆಂಗೆ ಅಂದರೆ, ಈ ರೀತಿ ಏನೇ ಸಬ್ಲೈನ್ ಇರ್ತಿದ್ದು, ಇಲ್ಲೆಲ್ಲ ವಾಲ್ ಆಫ್ ಮಾಡಿದರೆ ಇನ್ನೊಂದು ತೋಟಕ್ಕೆ ನೀರು ಹೋಗೋದು. ಆ ರೀತಿ ಇದ್ದಾಗ ನಮ್ಗೆ ಇಲ್ಲೇನೋ ಪ್ರಾಬ್ಲಮ್ ಆಯಿತು ಅಂದರೆ, ಇದನ್ನ ಹಾಕಿ ಮುಂದ್ಗಡೆ ತೋಟಕ್ಕೆ ನೀರು ಬಿಡ್ಬೇಕಾಯ್ತು. 1 ಇಂಚು ಇದೆಲ್ಲ ಪ್ರೆಷರ್ಗೆ ಇದಾಗುತ್ತೆ, ಅದಕ್ಕೋಸ್ಕರ ನಾವು ಆ ರೀತಿ ಹಾಕೊಂಡಿದ್ದೀವಿ. ಈಗ ಅದು ಅಲ್ಲಿ ಆಫ್ ಮಾಡಿದ್ಮೇಲೆ ಇಲ್ಲೇ ಪ್ರಾಬ್ಲಮ್ ಆದರೆ ಇಲ್ಲಿ ಆಫ್ ಮಾಡಿ ಬೇರೆ ತೋಟಕ್ಕಂತೂ ನೀರು ಬಿಡೋದು, ಮೋಟ್ರ್ ಆಫ್ ಮಾಡೋ ಉದ್ದೇಶ ಇರೋಲ್ಲ. ನಿಮ್ದು ಎಷ್ಟು ಕುಂಟೆ ಐತಿ ಜಮೀನು ಇವಾಗ? ನಾವು ಇದು ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿರೋದು ನಾವು 7 ಕುಂಟೆಗೆ ಮಾಡಿರೋದು. ನಮಗೆ 16 ಜೆಟ್ ಹಾಕಿದ್ದೀನಿ. ಇದು ನಮಗೆ ಏರಿಯಾ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ 10ಕ್ಕೆ ಹಾಕಿದ್ದೀನಿ, ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ. ನಾವು ಮಾಡಿರೋ ಜೆಟ್ ಈಗ 15 ಅಡಿ ಸುತ್ತ 15 ಅಡಿನೇ ಕವರ್ ಆಗ್ತಿದೆ. ಯಾಕೆ ಅಂದರೆ ನಾವು ಈ ಕಡೆ 4 ಜೆಟ್ಟು, ಆ ಕಡೆ 4 ಹಾಕಿದ್ದೀವಿ, ಅದನ್ನು ತೋರಿಸ್ತೀನಿ ನಾನು ಮುಂದೆ. ಅದರಿಂದ ನಮ್ಗೆ ಏರಿಯಾ ಕಮ್ಮಿ ಇರೋದ್ರಿಂದ ಇಷ್ಟೊಂದು 10 ಹಾಕಿದ್ದೀವಿ. ಇಲ್ಲಾಂದರೆ ಒಂದು ಸ್ವಲ್ಪ 2 ಅಡಿಕೆ ಗಿಡ ಬಿಟ್ಟು ಈ ರೀತಿನೇ ಹಾಕೊಬೋದು ನೀವು. ಈ ರೀತಿನೂ ಅದೇ ರೀತಿಯೇ ಕೆಲಸ ಮಾಡುತ್ತೆ. ನಮಗೆ ಜಾಗ ಇದ್ದ ಕಾರಣ ನಾವು ಪೈಪ್ ಲೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಅಲ್ಲೊಂದು ಇಲ್ಲೊಂದು ಬಸ್ಸಿ ಕಾಲುವೆ ಮಾಡ್ತೀವಿ. ಆ ಬಸ್ಸಿ ಕಾಲುವೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂಚೂರು ಹತ್ರ ಇರಲಿ, ಏನಾಗಲ್ಲ, ಮುಂದೆ ಏನು ನೀರು ನಮ್ಮ ತೋಟಕ್ಕೆಲ್ಲ ಹೋಗೋದು, ಒಂದು 5 ನಿಮಿಷ ಕಡಿಮೆ ಬಿಟ್ಕೊಂಡ್ರೆ ಆಯಿತು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪೈಪ್ ಲೈನ್ ಎಲ್ಲಿ ಬರುತ್ತೋ ಅಲ್ಲೇ ಹಾಕೊಂಡಿರೋದು. ನಾವು ಇಲ್ಲಿ ಹಾಕೋಕ್ಕೋಸ್ಕರ ನೋಡಿ, ಅವತ್ತು ಹೇಳಿನಲ್ಲ ಈ ರೀತಿ ನಾವು ಇಲ್ಲಿ ಒಂದೇ ಥರ ಪ್ಲಾಂಟೇಶನ್ ಮಾಡಿರೋದು. ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಅಲ್ಲಿ ಬಳ್ಳಿ ಮುಚ್ಚಿದ್ದೀವಿ. ನಮ್ಗೆ ಇಲ್ಲಿ ಪ್ಲಾಂಟೇಶನ್ ಮಾಡಿರೋದ್ರಿಂದ ಇಲ್ಲಿ ಬೇರು ಇರೋದು ಸಿಗುತ್ತೆ, ನಮ್ಗೆ ಇಲ್ಲಿ ಅಗ್ಗಿಯಂಗಿಲ್ಲ. ಆ ಉದ್ದೇಶ ನಾವು ಇಲ್ಲಿ ಪೈಪ್ಲೈನ್ ಮಾಡಿಲ್ಲ. ಕಾಸ್ಟ್ ಎಷ್ಟಾಯಿತು ಮಾಡೋಕ್ಕೆ? ನಮಗೆ ಇದು 16 ಜೆಟ್ ಹಾಕಿರೋದು. ನಮಗೆ ಜೈನ್ ವಾಲ್ಗಳು ಎಲ್ಲ ಬಳಸಿರೋದ್ರಿಂದ ನಮಗೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ. ಆಮೇಲೆ ನಾವು ವೆಂಚೂರಿ ಸಿಸ್ಟಮ್ ಎಲ್ಲ ಈ ರೀತಿಯೇ ನಾವು ಇದು ಮಾಡಿರೋದು. ಇದಕ್ಕೂ ನಮಗೆ ಕಾಸ್ಟ್ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನಾನು. ಅದು ರಿಟರ್ನ್ ವಾಲು ಎಲ್ಲ ರೇಟ್ ಜಾಸ್ತಿ ಇದೆ ಜೈನ್ದು. ನಿಮಗೆ ಇದು ಸ್ಟ್ಯಾಂಡ್ ನೋಡಿ, ಇದ್ರ ಕಾಸ್ಟ್ ಏನಿದೆ ಎಲ್ಲ ಪೂರ್ತಿ ಹೊಸ ಮಾಡಿರೋದು. ನಾವು ಒಂದು ಪೈಪನ್ನು ಸಹ ಹಳೇದ ಯೂಸ್ ಮಾಡಿಲ್ಲ. ಇವಾಗ
ಅದನ್ನು ಬೇರೆ ತೋಟಕ್ಕೆ ಯೂಸ್ ಮಾಡ್ಕೊಂಡು ಅನ್ನೋ ಉದ್ದೇಶಕ್ಕೆ ಹೊಸದು ಹಾಕಿದ್ವಿ. ನೋಡಿ ಇದೆಲ್ಲ ಏನು ಬಂದಿದೆ ಕತ್ತು. ಇದೊಂದು ಫಿಲ್ಟ್ರ್ ನಮ್ಮ ಮನೇಲಿ ಇತ್ತು, ಹಳೇದು ತೆಗ್ದಿಟ್ಟಿದ್ವಿ. ಬೇರೆ ಬೋರ್ ಹತ್ರ ಫಿಟ್ ಮಾಡಿದ್ವಿ, ಅದು ನೀರು ನಿಂತೋಗಿದ್ದು ಹೊಸ ಬೋರ್ ಕೊಡಿಸಿದ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಫಿಟ್ ಮಾಡಿದ್ದೀವಿ. ಇವಾಗ ನೋಡಿ ಇದು ಹಳೇದ್ರಿರೋದ್ರಿಂದ ಇದೊಂದು ದುಡ್ಡು ಕೊಟ್ಟು ತಂದಿಲ್ಲ. ಇವಾಗ ಇನ್ನು ಇದೆಲ್ಲ ಪರ್ಚೇಸ್ ಮಾಡಿರೋದೆ, ಅದ್ರ ರೇಟ್ ಎಲ್ಲ ಬಿದ್ದು. ಆಮೇಲೆ ವಿತೌಟ್ ಲೇಬರು, ನಾವು ಯಾವುದೇ ಲೇಬರ್ನ ಕರ್ಕೊಂಡಿಲ್ಲ, ನಾವೇ ಮಾಡಿರೋದು. ಈ ಕಡು ತೆಗ್ದಿರೋದ್ರಿಂದ ಹಿಡಿದು ಪೈಪ್ ಹಾಕಿ ಮುಚ್ಚಿ ಎಲ್ಲ ಕೆಲಸ ನಾವೇ ಮಾಡಿರೋದು. ಒಂದು 15,000 ರೂಪಾಯಿ 15,000 ರೂಪಾಯಿ ಖರ್ಚು ಬಂದಿದೆ. ಲ್ಯಾಟ್ರಲ್ಲೂ ಒಂದು ಸ್ವಲ್ಪ ಮಿಕ್ಕಿದೆ, PVC ಪೈಪು ಒಂದು ಸ್ವಲ್ಪ ಮಿಕ್ಕಿದೆ, ಒಂದು 5 1/2 ಇಂಚ್ ಮಿಕ್ಕಿದೆ, ಒಂದು 2 ಇಂಚ್ ಮಿಕ್ಕಿದೆ, ಒಂದು 2 ಪೀಸು 1/4 ಇಂಚ್ ಪೈಪ್ ಮಿಕ್ಕಿದೆ. ಲ್ಯಾಟ್ರಲ್ ಪೈಪು ಇನ್ನೂ ಒಂದು 300 ಮೀಟ್ರ್ ತಂದಿರೋದು. ಇನ್ನು ಒಂದು 50 ಮೀಟ್ರು ಹತ್ರ ಇರ್ಬೋದು, 50 ಮೀಟ್ರ್ ಮೇಲೆ ಇದೆ. ಒಂದು 50 ಮೀಟ್ರು ಇಟ್ಕೊಳ್ರಿ. ಒಂದು 200 ಮೀಟ್ರಿಂದ 250 ಮೀಟ್ರ್ ಒಳಗೆ ಖರ್ಚಾಗಿದೆ. ನಮಗೆ ಇಷ್ಟೇ ಅಂತ ನಾವು ಹೇಳೋಕ್ಕಾಗಲ್ಲ. ನೋಡಿ ಇನ್ನೇ ಮೆಟೀರಿಯಲ್ ಅಂತೂ ಮಿಕ್ಕಿದೆ. ಒಂದು 15,000 ರೂಪಾಯಿ ಖರ್ಚಾಗಿದೆ. ಎಷ್ಟು ದಿನ ಆಯ್ತು ಅಲ್ಲೇ ಮಾಡಿ ನೀವು ಇದನ್ನು? ನಾವು ಒಂದು 4-5 ದಿನ ಆಗಿದೆ ಅಷ್ಟೇ. ಅಲ್ಲಿ ಎಷ್ಟು ಟೈಮ್ ಕೊಟ್ಟಿದ್ದಾರೆ ನೀರು? ನಾವು ಅಲ್ಲಿ 4 ದಿನದಿಂದನೂ ಬಿಡ್ತಾನೆ ಇದ್ದೀವಿ. 4 ದಿನದಲ್ಲಿ ಬಿಡ್ತಾ ಇದ್ದೀರಾ? ಬಿಡ್ತಾ ಇದ್ದೀವಿ. ಅಂದರೆ ನಾವು ಟ್ಯಾವನ್ ಇದು ಹಾರ್ಕೊಂಬಾರ್ದು ಅನ್ನೋ ಉದ್ದೇಶಕ್ಕೆ ಜಾಸ್ತಿ ನೀರು ನೆನೆಸಿ 4-5 ದಿನ ಒಣಗಿಸಲ್ಲ. 2-2 ದಿನ ಒಂದೊಂದು ಇದು 5-5 ನಿಮಿಷ ಬಿಡ್ತೀವಿ. ಅಂದರೆ 5-5 ನಿಮಿಷ ಬಿಟ್ರೂ ಡೈಲಿ 5-5 ನಿಮಿಷ ಬಿಟ್ಟರೆ ನೀರು ಪೂರ್ತಿ ಕೋಲ್ಡ್ ಇರಲಿ. ಬಿಸಿಲು ಜಾಸ್ತಿ ಇದೆಯಲ್ವಾ, ಆ ಉದ್ದೇಶಕ್ಕೆ ನಾವು 5-5 ನಿಮಿಷ ಬಿಡ್ತಾ ಇದ್ದೀವಿ. ನೋಡಿ ನಾವು ಜೆಟ್ಟಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ವೆಂಕಟೇಶ್ವರ್ಗಿನ್ನ ನಾವು ಅವ್ರು 3 ಹಾಕಿದ್ದಾರೆ, ನಾವು 4 ಹಾಕಿದ್ದೀವಿ. ಏನಪ್ಪ ಇದ್ರ ಉದ್ದೇಶ ಅಂದರೆ, ನಾವು ತೋಟಕ್ಕೆ ಹಾಕೋದ್ರಿಂದ ನಮ್ಗೆ ಅನುಕೂಲ ಹೆಂಗಿದೆ ಆ ರೀತಿ ನಾವು ಚೇಂಜ್ ಮಾಡಿದ್ದೀವಿ. ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಿ ಇದರಲ್ಲಿ. ಅವ್ರು ಯಾವ ರೀತಿ ಅಂದರೆ, ಇದೆರಡು ಮಿಸ್ಕ್ರಿಯೇಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇವೆರಡು ಆಪೋಸಿಟ್ ಮಾಡ್ತಾರೆ. ಅವ್ರು ವೆಂಕಟೇಶ್ವರ ಹೇಳಿರೋದ್ರ ಪ್ರಕಾರ ಇದೆರಡು ಆಪೋಸಿಟ್ ಆಗಿ ಮಿಸ್ಕ್ರಿಯೇಟ್ ಆಗುತ್ತೆ. ಇವೆರಡು ಒಂದು ಈ ಸೈಡು, ಒಂದು ಈ ಸೈಡು, ಇದು ಆಪೋಸಿಟಾಗಿ ಕೆಲಸ ಮಾಡಬೇಕು. ಇದು ಅದೇ ರೀತಿ ಆಪೋಸಿಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟು ಟೋಟಲ್ಲು ಅವ್ರದ್ದು ಈ ರೀತಿ ಇವೆರಡು ಇರಲ್ಲ, ಇದು ಎಕ್ಸೆಸ್ ನಾವು ಮಾಡಿರೋದು. ಅದು ಈ ರೀತಿ ಈ ರೀತಿ ಬರುತ್ತೆ. 23 ಬರುತ್ತೆ. ಇದು ನಮಗಲ್ಲಿ ಏನು ತೊಂದರೆ ಮಾಡುತ್ತೆ ಅಂದರೆ, ನಾವಿಲ್ಲಿ ಅಡಿಕೆ ಮರ ಕಟ್ಟಿರೋದು. ನಾವು ಇಲ್ಲಿ ನೋಡಿ ಇದರಲ್ಲಿ ನಮ್ಗೆ ಅಡಿಕೆ ಮರಕ್ಕೆ ಏನು ತೊಂದರೆ ಮಾಡುತ್ತೆ ಅಂದರೆ, ಅವ್ರು ಈ ರೀತಿ ಮಾಡಿದಾರಲ್ವ, ಇಲ್ಲಿ ಮಿಸ್ಕ್ರಿಯೇಟ್ ಆಗುತ್ತೆ. ಮಿಸ್ಕ್ರಿಯೇಟ್ ಆದಾಗ ನಮಗೆ ಈ ಕಡೆ ಸೈಡ್ ಮಾತ್ರ ಬರುತ್ತೆ. ಈ ಸೈಡು ನಮ್ಗೆ ಇಲ್ಲಿ ಅಡಿಕೆ ಮರ ತಡೆದು ಇಲ್ಲಿ ಮಿಸ್ಟು ನಮ್ಗೆ ವೇಸ್ಟ್ ಆಗುತ್ತೆ. ನೀರೆಲ್ಲ ಪೂರ್ತಿ ಇಲ್ಲೇ ಕೆಳಗೆ ಬರುತ್ತೆ. ಇಲ್ಲಿ ನಮಗೆ ಈ ಏರಿಯಾ ಪೂರ್ತಿ ಬೀಳಲ್ಲ. ಅದೇ ಉದ್ದೇಶಕ್ಕೆ ನಾವು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಈಗ 4 ಮಾಡಿದ್ದೀವಿ. 4 ಮಾಡಿದಾಗ ಇದನ್ನು ತಿರುಗಿಸೋ ಪದ್ಧತಿನೂ ಈ ಜೆಟ್ಟು ದಿಕ್ಕಿರುತ್ತಲ್ಲ, ಇದು ನೀರು ಹಚ್ಚೋದು, ಅದನ್ನು ನಾವು ಚೇಂಜ್ ಮಾಡಿದ್ದೀವಿ. ಏನಕ್ಕಪ್ಪ ಉದ್ದೇಶ ಅಂದರೆ, ನೋಡಿ ಇಲ್ಲಿ ಈ ರೀತಿ ಬರುತ್ತಲ್ವಾ, ಅವ್ರು ವೆಂಕಟೇಶ್ವರ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ 10 ರೂಪಾಯಿ ಹಾಕಿದ್ದಾರೆ. ಇಲ್ಲಿ ನಮಗೆ ಕಡಿಮೆ ಜಾಗ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅದು ಅಡಿಕೆ ಮಾಡೋಕ್ಕೆ ಕಟ್ಟಿದ್ದೀವಿ ನಾವು. ಏನಕ್ಕೆ ಅಡಿಕೆ ಮರ ಕಟ್ತಾಯಿದ್ದೀವಿ ಅಂದರೆ, ಈ ರೀತಿ ಅವರು ತಂತಿ ಕಟ್ಬಿಟ್ಟು ಹ್ಯಾಂಗಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಹೆಂಗೆ ಮಾಡಿ ಹಿಂಗೆ ತಗಲಾಕಿ ಹಿಂಗೆ ಮಾಡಂಗೆ ಮಾಡಿದ್ದಾರೆ. ಅದು ನಮ್ಮಲ್ಲಿ ಏನು ತೊಂದರೆ ವಿಳೆದೆಲೆಯಲ್ಲಿ ಅಂದರೆ, ನಮಗೆ ಇಲ್ಲಿ ವಿಳೆದೆಲೆ ಕಟ್ ಮಾಡೋಕ್ಕೋಸ್ಕರ ಎಣ್ಣೆ ಎಳ್ದಾಡ್ತೀವಿ. ಏಣಿ ಅಂದರೆ ಮೆಟ್ಲು ಥರ ಮಾಡ್ಕೊಂಡಿರ್ತೀವಿ, ಆ ಏಣಿ ಮೂವ್ ಮಾಡ್ತೀವಿ, ಆವಾಗ ನಮಗೆ ತೊಂದರೆ ಆಗುತ್ತೆ. ಇಲ್ಲಿ ಅಡಿಕೆ ಮರ ಕಟ್ಟಿದ್ದ ಉದ್ದೇಶದಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಈ ಅಡಿಕೆ ಗೊನೆ ಕುಯ್ಬೇಕಾದ್ರೂ ಸೈಡ್ ಮಾಡಿ ಕುಯ್ಕೊಬೋದು ನಿಧಾನಕ್ಕೆ. ಅದು ನೋಡಿ, ಇದು ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಅಡಿಕೆ ಮರ ಕಟ್ಟಿರೋದ್ರಿಂದ ಒಂದು ಗರಿ ಬೀಳಲಿ, ಏನೇ ಆಗಲಿ, ಏನು ಮುರಿದೋಗೋದಾಗಲಿ ಇನ್ನೊಂದಾಗಲಿ ಆಗೋಲ್ಲ. ಅಲ್ಲಿ ಕಟ್ಟಿದ್ದ ಉದ್ದೇಶದಲ್ಲಿ ಅದ್ರ ಮೇಲೆ ಗರಿ ಬಿದ್ದರೆ ಚೇಂಜ್ ಆಗುತ್ತೆ, ತಂತಿಗಳೆಲ್ಲ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಐಡಿಯಾ ಮಾಡಿ ಅಡಿಕೆ ಮರಕ್ಕೆ ಕಟ್ಟಿದ್ದೀವಿ. ನಾವು ಅಡಿಕೆ ಮರ ಕಟ್ಟೋ ಉದ್ದೇಶಕ್ಕೋಸ್ಕರನೇ ನೋಡಿ, ಇಲ್ಲಿ 5 ಇಂಚ್ ಜಾಗ ಬಿಟ್ಟಿದ್ದೀವಿ, ಈ ಕಡೆ 5 ಇಂಚ್ ಜಾಗ ಬಿಟ್ಟಿದ್ದೀವಿ. ಏನಕ್ಕೆ 5 ಇಂಚ್ ಜಾಗ ಬಿಟ್ಟಿದ್ದೀವಿ ಅಂದರೆ, ಇದು ನೋಡಿ, ನಾವು ಈ ರೀತಿ ಜೆಟ್ ತಿರುಗಿಸ್ತಾ ಇದ್ದೀವಿ ಅಂದರೆ ಇಲ್ಲಿ ಅಡಿಕೆ ಮರ ತಡಿಬಾರ್ದು. ನಮಗೆ ಇಲ್ಲಿಂದ ಮುಂದೆ ಹೋಗಿ ಹಿಂಗೆ ನೀರು ಈ ರೀತಿ ಅಗಲ ಆಗುತ್ತೆ, ವಿ ಟೈಪು ಇದರಲ್ಲಿ. ಅದಕ್ಕೋಸ್ಕರ ನಾವಿಲ್ಲಿ ಅಡಿಕೆ ಮರ ತಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಜಾಗ ಬಿಟ್ಟಿದ್ದೀವಿ. ಇಲ್ಲಿ ಮುಂದೆ ಚೇಂಜ್ ಮಾಡ್ತಾಯಿದ್ವಿ. ಈ ಜೆಟ್ಟಲ್ಲಿ ನಾವು ಏನಕ್ಕೆ 4 ಮಾಡಿದ್ದೀವಿ ಅಂದರೆ, ನೋಡಿ ಇದರಲ್ಲಿ ನಮಗೆ ಈ ಜೆಟ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ವೆಂಕಟೇಶ್ವರ ಮಾಡಿರೋದು ಒಂದು ಸೈಡ್ 15 ಅಡಿ, ಅದ್ರ ಆಪೋಸಿಟ್ 15 ಅಡಿ, ಇತ್ತ 6 ಅಡಿ ಸರ್, ಇತ್ತ 6 ಅಡಿ, ಈ ಕಡೆ ಸೈಡು 6 ಅಡಿ ಕೆಲಸ ಮಾಡುತ್ತೆ ಅವ್ರು ಮಾಡಿರೋ ಜೆಟ್ಟು. ನಾವು ಆ ರೀತಿ ಮಾಡೋಕ್ಕೆ ಹೋದಾಗ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ದೂರ ಜೆಟ್ ಕಟ್ಟಬೇಕಲ್ಲ ಅಂತೇಳಿ ನಾವು ಈಗ 15 ಅಡಿ ಸುತ್ತ 15 ಅಡಿನೇ ಕವರ್ ಆಗುತ್ತೆ. ಸರ್ಕಲ್ ಟೈಪ್ ಇದು. ಅವ್ರದ್ದು ಆಯುಧ ಟೈಪು ಕೆಲಸ ಮಾಡುತ್ತೆ ಜೆಟ್ಟು, ನಮ್ಮದು ಸರ್ಕಲ್ಲು ರೌಂಡು, ಆ ರೀತಿ ಕೆಲಸ ಮಾಡ್ತೀವಿ. 15 ಅಡಿನೇ ಕವರ್ ಆಗುತ್ತೆ. ಯಾವ ರೀತಿ ಇದನ್ನು ಮಾಡಬೇಕು ಅಂದರೆ,
ಸೇಮ್ ಅದೇ ರೀತಿ ಅವ್ರು ಯಾವ ರೀತಿ ಮಾಡಿದಾರೋ ಅದೇ ರೀತಿ ಒಂದು 2.5 ಇಂಚು ಹಿಂಗೆ ಗ್ಯಾಪ್ ಕೊಟ್ಕೊಂಡಿದ್ದು ಹಾಕಲ್ರಿ. 2 ಇಂಚು 2.5 ಇಂಚುವರೆಗೂ ಗ್ಯಾಪ್ ಕೊಡ್ಬೋದು, 3 ಇಂಚ್ವರೆಗೂ. ನಾವು ದೂರ ಜಾಸ್ತಿ ಹಾಕಿಲ್ಲ, ಗರಿ ಏನಾದರೂ ಬಿದ್ದಾಗ ಇದಾಗುತ್ತೆ ಅಂತೇಳಿ. ನಾವು ಸಪಾಟಿಗೆ ಹೋದ್ರೆ ಒಂದು ರಾಡ್ ಹಾಕಿರ್ತೀವಿ ಕಬ್ಬಿಣದ್ದು, ಆದ್ರೂ ನಾವು ದೂರ ಜಾಸ್ತಿ ಮಾಡಿಲ್ಲ. ಇಲ್ಲಿ ಮಾತ್ರ ಗ್ಯಾಪ್ ಕೊಟ್ಟಿದ್ದೀವಿ. ಅಡಿಕೆ ಮರ ಬರುತ್ತೆ. ಜೆಟ್ ಮಾಡಿದ್ರಲ್ಲ, ಎಷ್ಟು ಹೈಟ್ ಐತೆ ಇದು? ಇದು ಒಂದು 2 ಇಂಚ್ ಬರುತ್ತೆ. ಒಳಗೆ ಬೇರೆ ಹೋಗಿದೆ. ಟೋಟಲ್ಲು 2 ಇಂಚ್ ಬರುತ್ತೆ. ಆದಷ್ಟು ಇದು ಲೆಂತು ಜಾಸ್ತಿ ಮಾಡ್ಕೊಂಬೇಡ್ರಿ, ಹಿಂಗೆ ಅಬ್ಲಾಡುತ್ತೆ. ಆಮೇಲೆ ಪ್ರೆಷರು ಕಟ್ಟಾಗುತ್ತೆ ಲೆಂತ್ ಮಾಡಿದ್ರೆ. ಲೆಂತ್ ಕಡಿಮೆ ಇದ್ರೂ ಏನಾಗಲ್ಲ. ನಮ್ಮ ಜೆಟ್ಟಲ್ಲಿ ನಾವು ಸಣ್ಣದೊಂದು ರಾಡ್ ಯೂಸ್ ಮಾಡಿ ಕಟ್ಟಿರೋದು. ನೀವು 1.5 ಇಂಚು 2 ಇಂಚ್ ಒಳಗಡೆ ಮಾಡ್ಕೊಂಡ್ರೆ ಪರವಾಗಿಲ್ಲ. ಯಾವ ಕಂಪ್ನಿದು ಬಳಸಿರೋದು ಮೈಕ್ರೋಟೋಬು ಫ್ರೇಮಿಂದು? ನಮಗೆ ಮೈಕ್ರೋಟೋಬ್ ಇನ್ನೂ ಜೈನ್ ಕಂಪ್ನಿ ಸಿಕ್ಕಿರಲಿಲ್ಲ. ನಾವು ಅದಕ್ಕೆ ಆದಿತ್ಯ ಕಾವೇರಿ ಅಂತೇಳಿ ಸಿಕ್ಕಿತ್ತು, ತಂದಿದ್ವಿ. ಏಣಿ ಮೇಲೆ ಹತ್ತಿ ನೀವು ಕಟ್ಟೋದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ, ಬಟ್ ಒಟ್ಟಿನಲ್ಲಿ ನಿಧಾನ ಕಟ್ಕೊಬೋದು. ನಾವು ಕಟ್ಟಿದ್ದೀವಿ. ಇವು ಸಾರ್ವೆ ಊರಿನ ಯಾಕೆ ಆಯ್ಕೆ ಮಾಡಿದ್ದೀರಾ? ನಾವು ಇದು ಬಿಗಿ ಬಲ್ಲಿನ ಉದ್ದೇಶ ನೋಡಿ, ಇದು ಒಂದು ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಬೇರೆ ದಾರಗಳು ಅಷ್ಟು ಬಿಗಿ ಬರಲ್ಲ, ಜಾಸ್ತಿ ದಿನ ಬಿಸಿಲಿಗೆ ಒಣಗಿ ಡ್ರೈ ಆಗುತ್ತೆ. ಇದು ಮನೆ ಕಟ್ಟುವಾಗೆಲ್ಲ ತೆಂಗಿನಾರಿಂದ ಇದು ಮಾಡಿದ್ದು ದಾರ. ಇದು ಸಾರ್ವೆ ಊರಿ ಅಂತಾರೆ. ಮನೆ ಕಟ್ಟುವಾಗ ಇದನ್ನು ಸಾರ್ವೆ ಅಂದರೆ ನಿಂತ್ಕೊಳ್ಳೋಕ್ಕೋಸ್ಕರ ಮರ ಹಾಕಿ ಕಟ್ಕೊತಾರಲ್ಲ, ಅದು ಬಳಸ್ತಾರೆ. ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಬಿಸಿಲಿಗೂ ಬೇಗ ಅಷ್ಟು ಇದಾಗಲ್ಲ. ಇದೊಂದು ಸ್ವಲ್ಪ ನೆನೆಸ್ಬಿಟ್ಟು ಕಟ್ಕೊಬೇಕು ನೀವು, ಒಣಗಿರೋ ದಾರ ಕಟ್ಕೊಬೇಡ್ರಿ. ಇದು ಒಂದು ಸ್ವಲ್ಪ ದಪ್ಪ ಬರೋದ್ರಿಂದ ನೀವು ತಂತಿ ಏನೂ ಯೂಸ್ ಮಾಡಬೇಡ್ರಿ. ಸುಳಿಯಲ್ಲಿ ಒಂದು ಸ್ವಲ್ಪ ಕುಯ್ದಂಗೆ ಆಗುತ್ತೆ ಮರ. ನಮ್ಮದು ಇನ್ನೂ ಎಳೆ ಮರ ಇರೋದ್ರಿಂದ ನಿಮಗೆ ಒಂದು 25 ವರ್ಷದ ಮರ ಇದ್ದರೆ ಏನಾಗಲ್ಲ. ಈ ಥರ ಬಲ್ತಿದ್ರೆ ಮೇಲೆ ಸುಳಿ ಎಳೆದಿರುತ್ತಲ್ಲ, ನಾವು ವೈಟ್ ಕಟ್ತೀವಲ್ಲ ಅವಾಗ ಕುಯ್ಯುತ್ತೆ. ಇದಾದರೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಏನು ಅಷ್ಟು ಇದಾಗಲ್ಲ. ಆ ಉದ್ದೇಶದಿಂದ ನೋಡಿ ಈ ರೀತಿ ಕಟ್ಕೊಳ್ರಿ. ನೋಡಿ ಈ ರೀತಿ ಹಿಂಗೆ ಅಲ್ಲಾಡಬಾರ್ದು ಅಂತ ಈ ರೀತಿ ಒಂದು ಟ್ಯಾಗ್ ಮಾಡ್ಬೇಕು ನೀವು. ನೋಡಿ ನೋಡಿ ಸಾಕು, ಇಷ್ಟದ ನಮಗೆ. ನೋಡಿ ಈ ರೀತಿ ಕಟ್ಕೋಬೇಕು ನೀವು. ಈ ರೀತಿ ಸ್ಟ್ರೈಟ್ ಇರಬೇಕಿದು, ಸ್ಟ್ರೈಟು. ನೋಡಿ ನಾನು ಇವಾಗ ಕಟ್ಟಕ್ಕೆ ತೋರಿಸ್ತೀನಿ. ನೋಡಿ ನೋಡಿ ಇದರಲ್ಲೂ ಒಂದು ಹೊಸ ವಿಚಾರ ಏನಪ್ಪ ಅಂದರೆ, ನೋಡಿ ಈ ಜೆಟ್ ಮಾಡಬೇಕಾದ್ರೆ ಇದು ಹೋಲ್ ಮಾಡ್ತೀವಲ್ಲ, ಇದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆವಾಗಿದ್ದಾಗ ಏನಾಗುತ್ತೆ, ಇದು 90 ಡಿಗ್ರಿ ಕರೆಕ್ಟಾಗಿ ನಿಂತ್ಕೊಳುತ್ತೆ. ಇದು ಒಂದು ಸ್ವಲ್ಪ ಸೈಡ್ ಆದಮೇಲೆ ಇದು ಈ ರೀತಿ ಆಗುತ್ತೆ, ಇದು ಒಂದು ಸ್ವಲ್ಪ ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡೋಕ್ಕೋಸ್ಕರ ISI ಬ್ರ್ಯಾಂಡಿಂದು ಒಂದು ಸ್ವಲ್ಪ ಸ್ಮೂತ್ ಇರಲಿ. ಇದು ಹಿಗ್ಗೋದು ಕುಗ್ಗೋದು ಮಾಡಬೇಕು ಲ್ಯಾಟ್ರಲ್ಲು. ಇದೇ ರೀತಿ ಈ ಥರ ಪಟ್ಟೆ ಇರಲಿ ಈ ರೀತಿ. ಆವಾಗ ನಿಮ್ಗೆ ಏನಪ್ಪ ಉಪಯೋಗ ಅಂದರೆ, ನೋಡಿ ಇವೆರಡು ಗೆರೆ ಮಧ್ಯೆ ನೀವು ಹೋಲ್ ಮಾಡ್ಕೊಬೋದು. ಇದನ್ನು ಅಷ್ಟೇ ಇದೇ ರೀತಿ. ಇದನ್ನು ಬಿಸಿಲಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಬೇಕು ನೀವು. ನಾನು ರೋಲರ್ ಕಟ್ ಮಾಡ್ಕೊಂಬಂದಿರೋ ಇದರಿಂದ ಒಂದು ಸ್ವಲ್ಪ ಬೆಂಡಿದೆ. ಇದನ್ನು ಕಟ್ ಮಾಡಿಬಿಟ್ಟು ನೀವು ಬಿಸಿಲಿಗೆ ಹಾಕಿ ಸ್ಟ್ರೈಟ್ ಮಾಡ್ಕೊಳ್ರಿ, ಸ್ಟ್ರೈಟ್ ಆಗುತ್ತೆ. ನೋಡಿರಿ ಈ ರೀತಿ ಪಟ್ಟೆ ಇರೋದನ್ನು ಯೂಸ್ ಮಾಡಿರಿ. ಆವಾಗ ನಿಮಗೆ ಈ ಜೆಟ್ಗಳು ಒಂದೇ ನೇರಕ್ಕೆ ಕೂತ್ಕೊತವೆ. ಆಮೇಲೆ ಈ ಮೈಕ್ರೋಟ್ಯೂಬ್ ಅಷ್ಟೇ ನೋಡಿ, ಇದು ಈ ಮೈಕ್ರೋಟ್ಯೂಬ್ ಅಷ್ಟೇ. ಇದನ್ನು ಪಟ್ಟೆ ಇರೋದೇ ಯೂಸ್ ಮಾಡಿರಿ ನೀವು ಕಟ್ ಮಾಡೋಕ್ಕೋಸ್ಕರ. ಆವಾಗ ನಿಮ್ಗೆ ಏನಪ್ಪ ಅಂದರೆ, ದೂರದಿಂದ ನೋಡಿದ್ರೇ ನಿಮಗೆ ಗ್ರೂ ಯಾವ ಕಡೆ ಇದೆ ಒಂದು ಸ್ವಲ್ಪ ತಿರ್ಸ್ಕೊಳ್ಳೋಕ್ಕೂ ನಿಮಗೆಲ್ಲ ಈಸಿ ಆಗುತ್ತೆ. ನೋಡಿ ಈ ರೀತಿ ಕಟ್ಟಿ ಅದೇ ರೀತಿ ಈ ಸೈಡು ಕಟ್ಬಿಟ್ರಿ. ನಿಮಗೆ ನಾನು ಎಣ್ಣೆ ಮೇಲೆ ಹಚ್ಚಿ ವಿಡಿಯೋ ಮಾಡಿ ತೋರ್ಸೋಕ್ಕಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ಕೊಬೇಕು. ಆಮೇಲೆ ಕಟ್ಟಿದಾದ್ಮೇಲೆ ಈ ಜೆಟ್ಟು ಕರೆಕ್ಟಾಗಿ ಇದೆಯಾ ಹೆಂಗೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬೇಕು. ಇನ್ನೂ ಒಂದ್ಸರಿ ಹೇಳ್ತೀನಿ ನೋಡಿ, ಇದನ್ನು ತಿರುಗಿಸೋದು. ಫಸ್ಟ್ ಇದನ್ನು ಈ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಲಾಸ್ಟ್ ಜೆಟ್ಟು ಈ ಸೈಡ್ ತಿರುಗಿಸ್ಬೇಕು. ಈ ಅಡಿಕೆ ಮರಕ್ಕೆ ಹೋಗಂಗೆ ಇದನ್ನು ಈ ರೀತಿ ತಿರ್ಸ್ಕೊಬೇಕು. ನೋಡಿ ಇದು ಈ ರೀತಿ ಬಂದರೆ ಇದನ್ನು ಆಪೋಸಿಟ್ ಮಾಡಿ ಆ ಸೈಡ್ ಹೋಗಂಗೆ. ನೋಡಿ ಇದನ್ನು ಈ ಸೈಡ್ ಮಾಡ್ಕೊಳ್ರಿ. ನೋಡಿ ಇದು ಈ ರೀತಿ ಮಾಡಿ.
ಇದ್ರ ಆಪೋಸಿಟ್ ಆ ಥರ ಸೈಡು ಇದು ಸ್ವಲ್ಪ ಈ ರೀತಿ ಇರಲಿ, ಇದು ಈ ರೀತಿ ಇರಲಿ. ನಿಮಗೆ ಈ ಜೆಟ್ಟಲ್ಲಿ ಇದು ಈ ಅಡಿಕೆ ಮಾಡ್ಕೋಬೇಕು, 45 ಡಿಗ್ರಿ ಇರಬೇಕು. ಇದು ಸ್ಟ್ರೈಟ್ ಇರಬೇಕು, ಈ ಜೆಟ್ಟು ಯಾವ ರೀತಿ ಇದೆಯೋ ಅದೇ ರೀತಿ ಸ್ಟ್ರೈಟ್ ಇರಬೇಕು. ಇದು ಅಷ್ಟೇ, ಇದು ಆಪೋಸಿಟ್ 45 ಡಿಗ್ರಿ ಇರಬೇಕು. ಇದು ಸ್ಟ್ರೈಟ್ ಇರಲಿ, ಇದು ಈ ಸೈಡು, ಇದ್ರ ಅಪೋಸಿಟ್ಟು ಇದು ಆ ಸೈಡ್ ಇರಲಿ. ನಿಮಗೆ ಈ ಜೆಟ್ಟು ಆಪೋಸಿಟ್ ಇರಬೇಕು, ಈ ಕಡೆ ಜೆಟ್ಟೂ ಆಪೋಸಿಟ್ ಇರಬೇಕು. ಇವೆರಡು ನಿಮಗೆ ಉಪಯೋಗ ಆಗುತ್ತೆ. ಹ್ಯಾಂಗಿಂಗ್ ಸಿಸ್ಟಮ್ಗೂ ಏನು ವ್ಯತ್ಯಾಸ ಅಂದರೆ, ನಿಮಗೆ ಹ್ಯಾಂಗಿಂಗ್ ಸಿಸ್ಟಮಲ್ಲಿ ದಾರ ಕಟ್ಟಿರ್ತೀವಿ, ಅದು ನೇತಾಕಬೇಕು. ನೀವು ಅಡಿಕೆ ಗರಿ ಏನಾದರೂ ಬಿದ್ದಾಗ ತಂತಿ ಏನಾದರೂ ಕಟ್ಟಿರ್ತೀವಲ್ಲ ದಾರ, ಅದನ್ನು ಹೆಂಗೆ ಮಾಡೋಕ್ಕೋಸ್ಕರ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ವಿಳೆದೆಲೆ ಕಟ್ ಮಾಡೋಕ್ಕೆ ಎಣ್ಣೆ ಎಳ್ದಿರ್ತಿರಲ್ಲ, ಅವಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅದನ್ನು ಬಿಟ್ಟರೆ ಅದ್ರಾಗ ಅನುಕೂಲ ಏನಪ್ಪ ಅಂದರೆ, ಏನಾದರೂ ಜೆಟ್ ಬ್ಲಾಕ್ ಆದರೆ ಒಂದು ರೋಟಿ ಏನಾದರೂ ಮುಖಾಂತರ ಬೇಗ ತೆಗೆದು ಬೇಗ ಕ್ಲೀನ್ ಮಾಡಿ ಹಂಗೆ ಹಾಕೊಬೋದು. ಇದರಲ್ಲಾದರೆ ನೀವು ಎಣ್ಣೆ ತಗೊಂಬಂದು ಅದ್ರ ಹಾಕೊಂಡು ಹತ್ತಿ ನೀವು ಇದು ಮಾಡಬೇಕಾಗುತ್ತೆ. ಆದರೆ ಇದ್ರಲ್ಲಿ ಉಪಯೋಗ ಏನಪ್ಪ ಅಂದರೆ, ನೀವು ಗರಿ ಪರಿ ಏನೇ ಬಿದ್ರೂ ಅಷ್ಟಾಗಿ ಇದಕ್ಕೆ ಏನು ಟಚ್ ಆಗಲ್ಲ. ಆಮೇಲೆ ಇದು ಮರದಲ್ಲೇ ಇರುತ್ತೆ, ಇದನ್ನು ಡಿಸ್ಕನೆಕ್ಟ್ ಮಾಡಿ ಹಂಗೆ ಗೇಮ್ ಏನೋ ಮಾಡ್ಕೊಬೋದು, ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ನಿಮಗೆ ಯಾವ್ದು ಅನುಕೂಲ ಇದೆಯೋ ಆ ಟೆಕ್ನಾಲಜಿ ಮಾಡ್ಕೊಳ್ರಿ. ನಮಗೆ ತೋಟದಲ್ಲಿ ಇದೇ ಬೆಸ್ಟ್ ಅನ್ನಿಸ್ತು, ಅದಕ್ಕೋಸ್ಕರ ನಾವು ಈ ಟೆಕ್ನಾಲಜಿ ಮಾಡ್ಕೊಂಡಿದ್ದೀವಿ. ಮರ ಕಟ್ಟಿರೋದು, ಮರ ಕಟ್ಟಬೇಕಾದ್ರೆ ನೀವು ಇಲ್ಲಿ 10 ಇಂಚ್ ಗ್ಯಾಪ್ ಇರಬೇಕು. ಇದು 5 ಇಂಚು, ಇದು 5 ಇಂಚು, ಟೋಟಲ್ 10 ಇಂಚ್ ಗ್ಯಾಪ್ ಇರಬೇಕು. ಯಾಕೆಂದರೆ ಈ ಜೆಟ್ಟಿಂದ ನೀರು ಬಂದಿದ್ದು ಈ ಮರ ತಡೆಯುತ್ತೆ. ಆ 10 ಇಂಚ್ ಗ್ಯಾಪ್ ಬಿಟ್ಟರೆ ಇದು ಮರ ತಡೆಯಲ್ಲ, ನಾವು ಮರ ಕಟ್ಟೋಕ್ಕೋಸ್ಕರ. ಅದು ಹ್ಯಾಂಗಿಂಗ್ ಸಿಸ್ಟಮಲ್ಲಿ ನೀವು ಏನು ಗ್ಯಾಪ್ ಬಿಡೋ ಅವಶ್ಯಕತೆ ಇರಲ್ಲ, ಇಲ್ಲಿಗೆ ಹಾಕೊಬೋದು. ಅದ್ರಲ್ಲಿ ಮಿಸ್ಟ್ ಕ್ರಿಯೇಟ್ ಆಗೋದ್ರಿಂದ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನಮಗೆ ಮಿಸ್ಟ್ ಕ್ರಿಯೇಟ್ ಆದರೆ ಇಲ್ಲಿ ಮರ ತಡೆಯುತ್ತೆ, ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ್ದು ಅನುಕೂಲ ಇದೆಯೋ ಅದನ್ನು ಮಾಡ್ಕೊಳ್ರಿ. ನಿಮಗೆ AC ರೇಂಜ್ ಜೆಟ್ಟಲ್ಲಿ ಏನು ಉಪಯೋಗ ಅಂದರೆ, ನೀವು ಆರ್ಗಾನಿಕ್ಕು ಯಾರು ಮಾಡ್ತಿದ್ದೀರೋ, ಸಾವಯವ ಕೃಷಿ ಏನು ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಉಪಯೋಗ ಆಗುತ್ತೆ. ಯಾವ ರೀತಿ ಅಂದರೆ, ಇದರಲ್ಲಿ ಜೀವಾಮೃತ ಎಲ್ಲ ಸ್ಪ್ರೇ ಮಾಡ್ಬೋದು. ನೀವು ಸ್ಪ್ರೇ ಮಾಡೋಕ್ಕೋಸ್ಕರ ಲೇಬರ್ ಇಕ್ಕೊಂಡು, ಮಿಷಿನ್, ಪಂಪು, ಪೆಟ್ರೋಲ್ ಎಲ್ಲ ಇಕ್ಕೊಂಡು ಸ್ಪ್ರೇ ಮಾಡಿ ಅದಕ್ಕೆ ಪೆಟ್ರೋಲೆಲ್ಲ ಹಾಕಿ ಅದೆಲ್ಲ ಕಾಸ್ಟ್ ಬರುತ್ತೆ. ಇದರಲ್ಲಿ ಏನಿಲ್ಲ, ವೆಂಚುರಿ ಮುಖಾಂತರ ಇದರಲ್ಲಿ ಬೇಗ ಸ್ಪ್ರೇನೂ ಮಾಡ್ಬೋದು. ಆಮೇಲೆ ನೀವು ಗೊಬ್ಬರ ಏನಾದರೂ ಹಾಕಿರ್ತೀರಲ್ಲ, ಈ ಗರಿ ಎಲ್ಲ ಚಾಪ್ ಕಟ್ಟರಲ್ಲಿ ಹೊಡೆದು ಹಾಕಿರ್ತೀರಲ್ಲ, ಅದಕ್ಕೆ ಮಳೆ ಬಿದ್ದರೆ ಬೇಗ ಮಲ್ಚಿಂಗು ಆಗುತ್ತೆ. ಮಲ್ಚಿಂಗ್ ಮಾಡೋರ್ಗೂ ಜಾಸ್ತಿ ಯೂಸ್ ಆಗುತ್ತೆ. ಅದರಿಂದ ನೀವು ಹೆಸರು ಸಾವಯವ ಕೃಷಿ ಏನು ಮಾಡ್ತೀರೋ ಎಲ್ಲರೂ ಉಪಯೋಗಿಸ್ಕೊಳ್ರಿ. ಆಮೇಲೆ ಮಿಶ್ರ ಬೆಳೆ ಪದ್ಧತಿ ಬೆಳಿತೀರಲ್ಲ ನೀವು, ಅಡಿಕೆ ತೋಟದಲ್ಲಿ ಆಗಲಿ ತರಕಾರಿ ಆಗಲಿ, ಅಡಿಕೆ ತೋಟದಲ್ಲಿ ಈಗ ಏಲಕ್ಕಿ ಎಲ್ಲ ಬೆಳಿತೀರಲ್ಲ, ಅದಕ್ಕೆ ಕೋಲ್ಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ, ವಾತಾವರಣ ತಂಪುಗೊಳಿಸೋಕ್ಕೋಸ್ಕರ ನೀವು ಯೂಸ್ ಮಾಡ್ಬೋದು ಹೆಸರಿನ ಜೆಟ್ಟು. ಆಮೇಲೆ ಮಲ್ಚಿಂಗಿಗೂ ಚೆನ್ನಾಗಿರುತ್ತೆ. ಆದಷ್ಟು ಮಿಶ್ರ ಬೆಳೆಗೂ ನೀವು ಎಲ್ಲ ಬೆಳೆಗೂ ಡ್ರಿಪ್ ಮಾಡಿ ನೀರು ಕೊಡೋ ಅವಶ್ಯಕತೆ ಇರಲ್ಲ, ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಇದು ನೀರು ಮೇಲೆ ಬೆಳೆದ್ರಿಂದ ಗ್ರೋತ್ ಚೆನ್ನಾಗಿ ಬರುತ್ತೆ. ಅನುಕೂಲ ಭಾಳ ಇದೆ ಇದರಲ್ಲಿ, ಇದನ್ನು ಬಳಸ್ಕೊಳ್ರಿ. ಯಾವ ಟೆಕ್ನಾಲಜಿ ಬೇಕೋ, ಈಗ ಹ್ಯಾಂಗಿಂಗ್ ಸಿಸ್ಟಮ್ ಬೇಕಾದ್ರೂ ಮಾಡ್ಕೊಬೋದು, ಈ ಥರ ಮರದ ಕೊಟ್ಟು ಬೇಕಾದ್ರೂ ಮಾಡ್ಕೊಬೋದು. ನಿಮ್ಗೆ ಅನುಕೂಲ ಇರೋದ್ರು ಮಾಡ್ಕೊಳ್ರಿ. ಇದರಲ್ಲಿ ನಮಗೆ ಇದರಲ್ಲಿ ಹೊಸ ಆವಿಷ್ಕಾರನೂ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮಗೆ 7 ಕುಂಟೆ ಮಾಡೋಕ್ಕೆ 15,000 ಖರ್ಚು ಬಂದಿತ್ತು, ವಿತೌಟ್ ಲೇಬರು. ಯಾವುದೇ ಲೇಬರ್ ಇಲ್ಲದಲ್ಲೇ ಪೂರ್ತಿ ಎಲ್ಲ ಕಡೆಗೆಲ್ಲ ನಾವೇ ತೆಗೆದು ನಾವೇ ಹಾಕಿರೋದು. ಪೈಪ್ ಜೆಂಟ್ ಮಾಡಿರೋದೆಲ್ಲ ನಾವೇ, ಯಾರನ್ನೂ ಕರ್ಕೊಂಡಿಲ್ಲ. ಅದರಿಂದ ನಮಗೆ ಲೇಬರು ಕಾಸ್ಟ್ ಉಳಿದಿದೆ. ಇದರಲ್ಲಿ ನಾವು ಲೇಬರ್ ಕಾಸ್ಟ್ ಆ್ಯಡ್ ಮಾಡಿಲ್ಲ, ಬರೀ ಪೈಪಿನ ಕಾಸ್ಟೇ 15,000 ಆಗಿದೆ. ಅದಕ್ಕೋಸ್ಕರ ಇದ್ರಲ್ಲಿ ಕಾಸ್ಟ್ ಕಡಿಮೆ ಮಾಡಬೇಕು. ಇದು 15 ಅಡಿ ರೀಚ್ ಆಗ್ತಿದೆ, ಇದನ್ನು 20 ಅಡಿವರೆಗೂ ರೀಚ್ ಆಗಬೇಕು ಅಂತೇಳಿ ಇದನ್ನು ನಾವು ಬಳಸಿರೋದು 4mm ಮೈಕ್ರೋ ಟ್ಯೂಬು. ಇದು 16mm ಲ್ಯಾಟ್ರಲ್ಲು ಬಳಸಿ ಮಾಡಿರೋದು ನಾವು. ಈಗ ಇದರಲ್ಲೇ ನಾವು 8mm ಮೈಕ್ರೋ ಟ್ಯೂಬ್ ಬರುತ್ತೆ, ಅದು 6mm ಇನ್ನರು, ಔಟ್ಸೈಡು 8mm ಬರುತ್ತೆ. ಇಲ್ಲಿ 20mm ಲ್ಯಾಟ್ರಲ್ ಬಳಸಿ 20 ಅಡಿವರೆಗೂ ರೀಚ್ ಆಗಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಆಗಿದ್ದೀವಿ. ಅದಕ್ಕೆ ನೀವು ಪರ್ಟಿಕ್ಯುಲರಾಗಿ ನೀರು ಸ್ಪ್ರೇ ಆಗೋಕ್ಕೋಸ್ಕರ ನಾವು ಇದು ಕೈಯಲ್ಲಿ ಕಟ್ ಮಾಡಿದಾಗ ಅಷ್ಟು ಕರೆಕ್ಟಾಗಿ ಬರ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಮಿಷಿನಲ್ಲಿ ಡೈಯಲ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋದ ಮುಖಾಂತರ ತಿಳಿಸ್ತೀವಿ. ಅದು ಸಕ್ಸಸ್ ಆದರೆ 20 ಅಡಿ ರೀಚ್ ಆದರೆ ನಮ್ಗೆ ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ, ಜೆಟ್ ದೂರ ಹಾಕೊಬೋದು. ಅದಕ್ಕೋಸ್ಕರ ಅದು ಸರ್ಕಲಲ್ಲಿ ಕೆಲಸ ಮಾಡೋದ್ರಿಂದ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ನೋಡೋಣ, ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈಗ ಇದನ್ನು ಆನ್ ಮಾಡಿ ತೋರಿಸ್ತೀವಿ ಯಾವ ರೀತಿ ನೀರು ಬರುತ್ತೆ ಅಂತೇಳಿ. ಇಲ್ಲಿ ನಾವು ನಮ್ಮದು ನಾರ್ಮಲ್ ಮೊಬೈಲ್ ಇರೋದ್ರಿಂದ ನಾವು ಮೇಲೆ ಕಟ್ಟಿರೋದು ನೀರು ನಿಮಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಮನೆ ಮೇಲೆ ಹತ್ಬಿಟ್ಟು ನಿಮ್ಗೆ ಹತ್ರದಿಂದ ವಿಡಿಯೋ ಮಾಡಿ ತೋರಿಸ್ತೀವಿ ಯಾವ ರೀತಿ ಜೆಟ್ಟಲ್ಲಿ ನೀರು ಬರುತ್ತೆ ಅಂತೇಳಿ.
ಯಾವ ರೀತಿ ಕೆಲಸ ಮಾಡ್ತೀವಿ ತೋರಿಸ್ತೀವಿ. ನಿಮ್ಗೆ ಹೈಟ್ ಬಂದು ಮನೆ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀವಿ ನೋಡಿ. ನಿಮಗೆ ಇದು ಜೆಟ್ ತಿರ್ಸೋದು ಭಾಳ ಇಂಪಾರ್ಟೆಂಟು. ನಿಮ್ಗೆ ಏರಿಯಾ ಕವರ್ ಆಗಬೇಕು ಅಂತ ನೋಡಿ. ಈ ಸೈಡ್ ಇರೋದ್ರಿಂದ ಉದ್ದೇಶ ಇಲ್ಲಿವರೆಗೂ ಬರ್ತಾ ಇದೆ. ಅಲ್ಲಿ 9 ಅಡಿ ಇದೆ, ಇಲ್ಲಿಗೆ 9 ಅಡಿಗಿಂತ ಜಾಸ್ತಿ ಇದೆ. 9 ಅಡಿ ಬಂದ್ರೇ 18 ಅಡಿ ಆಗೋಯ್ತು ನಿಮಗೆ ಜೆಟ್ಟಿಂದ ನೋಡಿ. 9 ಅಡಿಗಿಂತ ಜಾಸ್ತಿ ಇದೆ ಅಂದರೆ ಒಂದು 20 ಅಡಿವರೆಗೂ ರೀಚ್ ಆಗ್ತಾ ಇದೆ. ನಮಗೆ ಇದನ್ನು ನಾವು ಹೇಳೋಕ್ಕಾಗಲ್ಲ, ಒಂದು 5 ಅಡಿ ಕಡಿಮೆನೇ ಅಂದ್ಕೊಂಡಿರ್ಬೇಕು, ಯಾಕೆಂದರೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇದು ಅಷ್ಟೇ ಇಲ್ಲಿವರೆಗೂ ರೀಚ್ ಆಗ್ತಿದೆ. ನಾವು ಒಂದು ಅಡಿಕೆ ಮರ ಬಿಟ್ಟು ಒಂದು ಅಡಿಕೆ ಮರ ಕಟ್ಟಿದ್ದೀವಿ ಜೆಟ್ಟು. ಹಂಗೆ ಲೆಕ್ಕ ಹಾಕಿದ್ರು ನಮಗೆ ಜೆಟ್ಟಿನ ಅವಶ್ಯಕತೆ ಇರಲಿಲ್ಲ. ಈ ಜೆಟ್ಟು ಬೇರೆ ತೋಟಕ್ಕೂ ಕೊಡ್ಕೊಬೋದು, ಆಚೆ ನೀರಲ್ಲಿ ಇನ್ನೊಂದು ತೋಟಕ್ಕೂ ನೀರು ಕೊಡ್ಬೋದು. ನಾವು ಆ ರೀತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈಗ ದೊಡ್ಡದಲ್ಲಿ ಜೆಟ್ ಮಾಡ್ತಾ ಇರೋದು. ಕಾಸ್ಟ್ ಸ್ವಲ್ಪ ಕಡಿಮೆ ಮಾಡೋಕ್ಕೋಸ್ಕರ ನೋಡಿ. ನಾವು ಕಟ್ಟಿರೋ ಜೆಟ್ ಇದು ಲೆಸ್ ಆದ್ರೂ ಅದೇ ಜೆಟ್ಟು ನಮಗೆ ಇಲ್ಲಿವರೆಗೂ ಕೆಲಸ ಮಾಡುತ್ತೆ. 15 ಅಡಿ ಸುತ್ತ ಕವರ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಈ ಜೆಟ್ಟು ಅಷ್ಟೇ ನೋಡಿ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಆ ಜೆಟ್ಟಿನ ನೀರು ಇಲ್ಲಿಗೆ ಬರ್ತಾ ಇದೆ, ಈ ಜೆಟ್ಟಿನ ನೀರು ಇಲ್ಲಿ ಬರ್ತಾ ಇದೆ ನೋಡಿ. ಈ ಜೆಟ್ಟಿಂದು ಅದರೊಳಗೆ ನೀರು ಹೋಗ್ತಾ ಇದೆ, ಅದೇ ಜೆಟ್ಟಿಗೆ ಮಿಕ್ಸ್ ಆಗ್ತಾ ಇದೆ, ಇಲ್ಲಿವರೆಗೂ ಬರುತ್ತೆ. ನಾವೀಗ 16 ಜೆಟ್ ಹಾಕಿದ್ದೀವಿ ಟೋಟಲು. ಅದರಲ್ಲಿ ಮಧ್ಯೆ ಒಂದೊಂದು ಲೆಸ್ ಮಾಡ್ತೀವಿ ಅಂದ್ರೂ ಒಂದು 8 ಜೆಟ್ಟು 10 ಜೆಟ್ವರೆಗೂ ಹಾಕ್ಬೋದು. 7 ಕುಂಟೆಗೆಲ್ಲನ ಕವರ್ ಆಗುತ್ತೆ. ನಾವು ಇರಲಿ ಇವನ್ನ ಉದ್ದೇಶಕ್ಕೆ ಹೆಂಗೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಲ್ಲ, ಕಡಿಮೆ ಓದ್ಬಿಡೋಣ ಹೆಚ್ಚು. ಆಮೇಲೆ ಗಾಳಿ ಬರ್ತಾ ಬಿಸಿದಾಗ ಮಾತ್ರ ನೀರು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ನಾವು ಅದನ್ನೆಲ್ಲ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ಹೀಗೆ ಈಗ ಒಂದು 5 ನಿಮಿಷ ಬಿಟ್ಟಿದ್ದೀವಿ. ಕೆಳಗಡೆ ಹೋಗಿ ತೋರಿಸ್ತೀನಿ ನೀರು ಯಾವ ರೀತಿ ನೆನ್ಕೊಂಡಿದೆ, ಏನು ಉಪಯೋಗ ಅದರಿಂದ ಅಂತೇಳಿ ನೋಡಿ. ನಾವು ಒಂದು 5 ನಿಮಿಷ ಬಿಟ್ಟಿದ್ವಿ ನೀರು ಆನ್ ಮಾಡಿ ನೋಡಿ. ಯಾವ ರೀತಿ ಮಳೆ ಒಯ್ದು ಬಿಟ್ಟು ಯಾವ ರೀತಿ ಇದೆಯೋ ಅದೇ ರೀತಿ ನೋಡಿ. ಇಲ್ಲಿ ನೀರೆಲ್ಲ ಎಲೆ ಮೇಲೆ ನೋಡಿ ಚೆನ್ನಾಗಿ ಬರುತ್ತೆ ಎಲೆ. ಈ ರೀತಿ ಚಿಗುರಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಕೋಲ್ಡ್ ಇರೋ ವಾತಾವರಣಕ್ಕೋಸ್ಕರ ಎಲೆ ಬೇಗ ಬರುತ್ತೆ ನೋಡಿ. ನೀರು ಅಷ್ಟೇ ಈ ರೀತಿ ನೆನ್ಕೊಳುತ್ತೆ. ನೀವು ಮಾಮೂಲಿ ನೀರು ಬಿಡಬೇಕಾದ್ರೆ ಎಲ್ಲ ಏನಪ್ಪ ಅಂದರೆ ಒಂದಿನ ಚೆನ್ನಾಗಿ ನೀರು ಹಾಯಿಸ್ಬಿಟ್ಟು ಇನ್ನು 3 ದಿನವರೆಗೂ ನೀರು ಕೊಡೋಲ್ಲ. 3 ದಿನ ಒಣಗಿದಾದ್ಮೇಲೆ ನೀರು ಕೊಡ್ತೀರಾ. ನಮ್ಮ ಬೇಸಿಗೆ ಇರೋದನ್ನ 3 ದಿನಕ್ಕೆಲ್ಲ ನೀರು ಕೊಡ್ಬೇಕು ನಾವು. ಬೇರೆಯವರು ಒಂದು 4 ದಿನ 5 ದಿನವರೆಗೂ ಒಬ್ಬರದ್ದು ತ್ಯಾವ ಇರುತ್ತೆ, ಬಿಸಿಲು ಮೇಲೆ ಡಿಪೆಂಡ್ ಆಗುತ್ತೆ ಏರಿಯಾ ಮೇಲೆ. ನಮ್ಮದೆಲ್ಲ ಒಂದು 3 ದಿನ ಅಥವಾ 4 ದಿನಕ್ಕೆಲ್ಲ ನೀರು ಬಿಡಬೇಕಾಗುತ್ತೆ, ಹಂಗೆ ಒಣಗುತ್ತೆ. ಅದ್ರ ಬದಲು ನಾವೇನಪ್ಪ ಅಂದರೆ ದಿನ ಒಂದು 5 ನಿಮಿಷ ಬಿಸಿಲು ಟೈಮಲ್ಲಿ ಒಂದು 5 ನಿಮಿಷ ಮಾತ್ರ ಕೊಟ್ಟರೆ ಕೋಲ್ಡ್ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಎಲೆ ಬರುತ್ತೆ. ಈ ಪಾಲಿ ಹೌಸಲ್ಲಿ ಯಾವ ರೀತಿ ಇದಾಗುತ್ತೋ ವಾತಾವರಣ ಆ ರೀತಿ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಒಂದು 50% ಅಂತೂ ಪಾಲಿ ಹೌಸ್ ಥರ ಕ್ರಿಯೇಟ್ ಆಗುತ್ತೆ, ನೀರು ಮೇಲಿಂದ ಬೀಳೋದು. ಇದಕ್ಕೋಸ್ಕರ ನೋಡಿ ಈ ರೀತಿ ವರ್ಕ್ ಆಗುತ್ತೆ, ಎಲ್ಲರೂ ಮಾಡ್ಕೊಬೋದು. ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ರೈತರುಗಳು ನಂಬರ್ ಕೊಟ್ಟಿರ್ತೀವಿ. ನಂಬರ್ ನೋಡಿ 8073795053. ನಿಮ್ಮ ಅಡ್ರೆಸ್ಸು? ನಮ್ಮ ಅಡ್ರೆಸ್ ಬಂದು ಅಪ್ನಾಯಕನಹಳ್ಳಿ ಗ್ರಾಮ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಾನು AC ರೇಂಜರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಹೇಳಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು.